ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಬೇಕಾದದ್ದು ಈ ರುದ್ರಾಧ್ಯಾಯದ 7ನೇ ಭಾಗ ಮತ್ತು 7ನೇ ಅನುವಾಕ ಕೂಡ. ನಮೋ ದುಂದುಭ್ಯಾಯಚ ಆಹನನ್ಯಾಯಚ. ದುಂದುಭ್ಯ ದುಂದುಭಿಯಲ್ಲಿ ದುಂದುಭಿ ಮೊದಲಾದ ವಾದ್ಯಗಳಲ್ಲಿ ಇದ್ದವನು, ಮತ್ತು ಆಹನನ ಅಂತಂದರೆ ಆ ದುಂದುಭಿ ಮೊದಲಾದ ವಾದ್ಯಗಳನ್ನು ತಾಡನ ಮಾಡಲಿಕ್ಕೆ ದಂಡ ಉಪಯೋಗ ಮಾಡ್ತಾರೆ, ಅಲ್ಲೂ ಇದ್ದವನು. ಅದು ಒಂದು ಸಾಧಾರಣವಾದರ್ಥ. ಮತ್ತು ಸ್ವಾಮಿಗಳು ಅದಕ್ಕೆ ಈ ದುಂದುಭಿ ಮೊದಲಾದ ವಾದ್ಯಗಳನ್ನು ಘೋಷಣೆ ಮಾಡಿ, ಎಲ್ಲ ದಿಕ್ಕಿನಲ್ಲಿ ಘೋಷಣೆ ಮಾಡಿ, ಮೋಕ್ಷಕ್ಕೆ ಬರೋರು ಯಾರಾದ್ರೂ ಬಂದಿದೆ ಅಂತ ಘೋಷಣೆ ಮಾಡಿಸ್ತಾನೆ. ಅದಕ್ಕಾಗಿ ದುಂದುಭಿಘೋಷಂ ಕಾರಯಿತ, ದುಂದುಭಿಘೋಷವನ್ನು ಮಾಡಿಸಿದವನು, ಆ ಕಾರಣಕ್ಕಾಗಿ ಅದು ದುಂದುಭ್ಯ ಅಂತ ಈಗೊಂದು ಅರ್ಥ ಬರುತ್ತೆ. ಮತ್ತು ಯಾವುದೇ ಶಬ್ದವನ್ನಾಗಲಿ ದುಂದುಭಿ ಅನ್ನೋದು ಪ್ರಸಿದ್ಧವಾದ ಅರ್ಥ. ಆ ಪ್ರಸಿದ್ಧವಾದ ಅರ್ಥವನ್ನೇ ಇಟ್ಕೊಂಡು ಹೇಳಬೇಕಂತ ಏನಿಲ್ಲ. ದುಂದುಭಿ ಅನ್ನೋ ಶಬ್ದಕ್ಕೆ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುವಂಥ ಯಾವುದೇ ಶಬ್ದ, ಧ್ವನ್ಯಾತ್ಮಕ ಶಬ್ದ, ಆ ಧ್ವನ್ಯಾತ್ಮಕ ಶಬ್ದಗಳನ್ನು ದುಂದುಭಿ ಮೊದಲಾದ ವಾದ್ಯಗಳು ಹೊರಡಿಸ್ತವೆ. ಆ ಎಲ್ಲ ವಾದ್ಯಗಳಲ್ಲಿ ಈತ ನಿಯಾಮಕನಾಗಿದ್ದಾನೆ, ಅದು ಹೊರಡಿಸುವಂಥ ಶಬ್ದದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಅದಕ್ಕಾಗಿ ದುಂದುಭ್ಯ. ಮತ್ತು ಆಹನನ್ಯ. ಆಹನನ್ಯಗಳು ಅಂದರೆ ಆ ವಾದ್ಯಗಳನ್ನು ನುಡಿಸುವ ಕೋಲು, ಕೈ ಮೊದಲಾದ ಉಪಕರಣಗಳು, ಎರಡು ಅಂತ ತಿಳ್ಕೊಳ್ಬೋದು. ಇಲ್ಲಿ ಕೋಲು ಅಂತ ಬರೆದಿದ್ರು ಒಂದು ವ್ಯಾಖ್ಯಾನದಲ್ಲಿ. ಕೋಲು ಹೌದು, ಕೈಯೂ ಹೌದು, ಏನೇನು ಉಪಯೋಗ ಮಾಡ್ತೀವಿ ಅವೆಲ್ಲ, ಅದೆಲ್ಲದಕ್ಕೂ ಆತ ನಿಯಾಮಕ. ಆದ್ದರಿಂದ ಆಹನನ್ಯ. ನಮೋ ಧೃಷ್ಣವೇಚ ಪ್ರಮೃಷಾಯಚ. ಧೃಷ್ಣು ಅಂತಂದರೆ ಈ ಧೀರರು, ಧೈರ್ಯಶಾಲಿಗಳಾದವರು, ಅವರನ್ನು ಧೃಷ್ಣುಗಳು ಅಂತ ಕರೀಬೇಕು. ಅವರೊಳಗೆ ಅಂತರ್ಯಾಮಿ ಆದ್ದರಿಂದ ಈತ ತಾನೂ ಧೃಷ್ಣು. ಅವ್ರು ಯಾಕೆ ಧೃಷ್ಣುಗಳು? ಯಾರು ಧೃಷ್ಣುಗಳು ಅಂತಂದರೆ, ನಾನಾ ಥರದ ಕಷ್ಟ ಕೋಟಲೆಗಳನ್ನು ಎದುರಿಸಿ ಸಂಸಾರದಲ್ಲಿ ಯಾರು ಮುನ್ನಡೀತಾ ಇರ್ತಾರಲ್ಲ, ಆ ಧೀರರೇ ಧೃಷ್ಣುಗಳು. ಅವರಲ್ಲಿ ಈತ ನಿಯಾಮಕ, ಅವರಿಗೆ ಆ ಧೈರ್ಯವನ್ನು ಕೊಟ್ಟವನೇ ಈತ. ಆದ್ದರಿಂದ ಧೃಷ್ಣು. ಪ್ರಮೃಷರು ಅಂತಂದರೆ ವಿಮರ್ಶೆ, ಪ್ರಮೃಷ ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಶಬ್ದ. ಕರ್ತವ್ಯ ಪರಿಜ್ಞಾನ ಇದ್ದಂಥ ಯಾವ ವ್ಯಕ್ತಿಗಳಿರ್ತಾರಲ್ಲ, ಆ ವ್ಯಕ್ತಿಗಳಲ್ಲಿ, ಆ ವಿವೇಕಿಗಳಂಥ ಜ್ಞಾನಿಗಳಲ್ಲಿ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಪ್ರಮೃಷ. ಧೃಷ್ಣವೇಚ ಪ್ರಮೃಷಾಯಚ. ದೂತಾಯಚ ಪ್ರಹಿತಾಯಚ. ದೂತ. ಭಗವಂತ ದೂತ ಯಾಕೆ ಅಂತಂದರೆ, ದೇವದೂತನಾದ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ. ಆದ್ದರಿಂದ ದೇವದೂತನಾದ ಅಗ್ನಿಯಲ್ಲಿ ಅಂತರ್ಯಾಮಿಯಾದ ರೂಪವುಳ್ಳವನು ಮತ್ತು ಆ ಅಗ್ನಿಯ ಮೂಲಕ ಆಹುತಿ ಸ್ವೀಕಾರ ಮಾಡುವವನು. ಆದ್ದರಿಂದ ಈತ ದೂತ. ಮತ್ತು ಪ್ರಹಿತ. ಈ ಥರದ ಆಹುತಿಗಳನ್ನು ಸ್ವೀಕಾರ ಮಾಡಿ ಯಜಮಾನನಿಗೆ ಬೇಕಾದಂಥ, ಯಜಮಾನ ಮತ್ತು ಯಜಮಾನ ಪತ್ನಿ ಅವರಿಗೆ ಹಿತ ಕೊಡುವವನು, ಪ್ರಕಷ್ಟವಾದಂಥ ಹಿತ ಕೊಡುವವನು. ಆದ್ದರಿಂದ ಪ್ರಹಿತ. ದೂತಾಯ ಪ್ರಹಿತಾಯಚ. ನಿಷಂಗಿಣೇಚ ಇಶುಧಿಮತೇಚ. ನಿಷಂಗಿ ಅಂದರೆ ಎಲ್ಲ ಧನುರ್ಧಾರಿಗಳು. ಆ ಧನುರ್ಧಾರಿಗಳಿಗೆ ಈತ ನಿಯಾಮಕ. ಅದು ಹಿಂದೆ ಅರ್ಥ ಬಂತು ಹಿಂದೆ ಅರ್ಥ ಬಂದಿತ್ತು. ಆದರೆ ನಮಗೇನಾದ್ರು ಕೆಲವು ಸತಿ ಹಿಂದೆ ಬಂದದ್ದು ನೆನಪಿರೋದಿಲ್ಲ. ಆದ್ದರಿಂದ ವಾಸ್ತವಿಕವಾಗಿ ಇದಕ್ಕೆಲ್ಲ ಇನ್ನೂ ಹೆಚ್ಚಿನ ಅರ್ಥ ಹೇಳೋದೇ ಒಳ್ಳೆಯದು. ಬರೀ ಒಂದು ಸರಿ ಅಲ್ಲ, 2-3 ಸರಿ ಬಂತು ಈ ಮಾತು. ಆದ್ದರಿಂದ ನಿಷಂಗಿ ಅಂತಂದರೆ ಧನುರ್ಧಾರಿಗಳು. ಧನುರ್ಧಾರಿಗಳಿಗೆ ನಿಯಾಮಕ ಅಂತ ಅಷ್ಟೇ ಅಲ್ಲ, ನಿಷಂಗ ಅಂತಂದರೆ ಭಕ್ತರ ನಿಕಟವಾದಂಥ ಸಂಪರ್ಕ, ಆ ಥರದ್ದು ಒಂದು ಅರ್ಥ ಬಂತು. ಅದೆಲ್ಲ ಹೇಳಿ ಮತ್ತು 3ನೇ ಬಾರಿ ಶಬ್ದ ಬಂತು. ಆದ್ದರಿಂದ ಸಾಮಾನ್ಯವಾಗಿ ಧನುರ್ಧಾರಿಗಳ ನಿಯಾಮಕ. ಅಥವಾ ನಿಷಂಗ ಅಂತಂದರೆ ಖಡ್ಗದ ಹೊರೆ. ಅದು ಅಲ್ಲಿ ಖಡ್ಗ ನಿಷಜ್ಜತೆ, ಖಡ್ಗವನ್ನು ಅಲ್ಲಿ ಇಡ್ತಾರೆ. ಆದ್ದರಿಂದ ಅದು ಹೊರೆನೂ ನಿಷಂಗವೇ. ಅದಕ್ಕೆಲ್ಲದಕ್ಕೂ ನಿಯಾಮಕ. ಇಶುಧಿಮತೆ, ಬತ್ತಳಿಕೆಯನ್ನು ಧರಿಸಿದವನು. ಅದು ಬರೆಯೋ ಮುಂದೆ ಏನಾಯಿತು ಅಂತಂದರೆ, ಈ ಒಂದೊಂದು ಬಾಣ, ಬತ್ತಳಿಕೆ, ಬಿಲ್ಲು ಅದ್ರ ಪರವಾಗಿ ಒಂದು ಅರ್ಥ ಬರೋದಾಯಿತು. ಅದಕ್ಕಿಂತ ಹೆಚ್ಚಿನ ಏನಾದ್ರು ಅರ್ಥ ಇರ್ಬೋದೇನೋ ಅಂತ ನೋಡಿ ಭಗವಂತನ ಸಂಘ, ಅದು ಇದು ಬೇರೆ ಬೇರೆ ಅರ್ಥ ಅದನ್ನೆಲ್ಲ ಹೇಳಾಯಿತು. ಇನ್ನು ಮೂರನೇದಕ್ಕೆ ಏನು ಅರ್ಥ ಹೇಳಬೇಕು ಅಂತ ಗೊತ್ತಾಗದೆ ಇರಲಿ ಅದೇ ಅರ್ಥ ಹಿಂಗೆ ಬರೋದು. ವಾಸ್ತವಿಕವಾಗಿ ಈ ಅರ್ಥ ಹೇಳಿ ತೃಪ್ತರಾಗಬಾರ್ದು ನಾವು, ಹೆಚ್ಚಿನ ಅರ್ಥ ಹೇಳಬೇಕು. ತೀಕ್ಷ್ಣೇಶವೇ. ತೀಕ್ಷ್ಣವಾದಂಥ ಬಾಣಗಳನ್ನು ಧಾರಣೆ ಮಾಡಿದವರು ಯಾರಿದ್ದಾರಲ್ಲ, ಇಶು ಅಂದರೆ ಬಾಣ. ತೀಕ್ಷ್ಣವಾದ ಬಾಣಗಳನ್ನು ಧಾರಣೆ ಮಾಡಿಕೊಂಡು ಯುದ್ಧದಲ್ಲಿ ಸಂಚಾರ ಮಾಡುವವರು, ಅವರಿಗೆ ಈತ ನಿಯಾಮಕ. ತೀಕ್ಷ್ಣೇಚ್ಛವೇ ಆಯುಧಿನೇಚ್ಛ. ಅನೇಕ ಥರದ ಆಯುಧಗಳನ್ನು ಧಾರಣೆ ಮಾಡಿದವರು.
ಮುಂದೆ ನಮ್ಮ ಸ್ವಾಯುಧಾಯಚ ಸುಧನ್ವನೇಚ, ಇದು ಮೊನ್ನೆ ದಿವಸ ಹೇಳಿದ ಮಾತು ಇದೆ. ಸ್ವಾಯುಧಾಯ ಅಂತಂದರೆ ತನ್ನವರಾದಂತಹ ದೇವತೆಗಳನ್ನು ಅವನು ಆಯುಧವನ್ನಾಗಿ ಮಾಡ್ಕೊಂಡಿರ್ತಾನೆ. ಸ್ವೇ ಆಯುಧ ರೂಪೇಣ ತಿಷ್ಠಂತಿ ಸ್ವೇ ದೇವಾಹ, ಆ ಪರಮಾತ್ಮನ ಪರಿವಾರದಂಥ ದೇವತೆಗಳು, ಅವನ ಅಧೀನರಾದಂತಹ ದೇವತೆಗಳು ಆಯುಧ ರೂಪದಿಂದ ಅವನ ಜೊತೆಗಿದ್ದಾರೆ ಅಂತ ಕೈಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ. ಆದ್ದರಿಂದ ಆತ ಸ್ವಾಯುಧ. ಅಷ್ಟೇ ಅಲ್ಲ, ಸ್ವರೂಪಾಣಿ ಆಯುಧಾನಿ ಯಶಃ ಸ್ವಾಯುಧ. ತನ್ನ ಚಿನ್ಮಯ ಸ್ವರೂಪದಿಂದ ಅಭಿನ್ನವಾದ ಆಯುಧವನ್ನು ಧಾರಣೆ ಮಾಡಿದವನು. ತಾನೇ ಆಯುಧ ರೂಪೇಣ, ತಾನೇ ಖಡ್ಗ ರೂಪದಿಂದ, ತಾನೇ ಪೀತಾಂಬರ ರೂಪೇಣ ಕೂಡ ಇರ್ತಾನೆ. ಹೀಗೆ ಭಗವಂತನ ಅನೇಕ ರೂಪಗಳಲ್ಲಿ ಕೆಲವು ಭಗವಂತನ ಚಿನ್ಮಯ ಸ್ವರೂಪದಿಂದ ಅಭಿನ್ನವಾದ ಆಯುಧ, ಪೀತಾಂಬರ ಇತ್ಯಾದಿಗಳು. ಇನ್ನು ಕೆಲವು ಶುದ್ಧ ಸತ್ವಾತ್ಮಕವಾದದ್ದು, ಇನ್ನು ಕೆಲವು ಶುದ್ಧ ಪ್ರಾಕೃತವಾದದ್ದು. ಈಗ ಮೂರೂ ಥರ ಅನುಸಂಧಾನ ಮಾಡಬಹುದು ಅಂತ ಮೊನ್ನೆ ನಾನು ಒಂದ್ಸರಿ ಅಂದೆ. ಆ ಮಾತು ಇದು. ಸ್ವಾಯುಧಾಯಚ ಸುಧನ್ವನೇಚ, ಇದೇ ಪವಮಾನ ಸೂಕ್ತದಲ್ಲಿ ಸ್ವಾಯುಧಸ್ಯ ತೇ ಸತೋ ಭುವಾನಸ್ಯ ಪತೆ ವಯಂ ಇಂದೋಹ ಸಖಿತ್ವಮುಷ್ಮಸಿ. ಸ್ವಾಯುಧಸ್ಯ ತೇ, ಸ್ವಸ್ವರೂಪವಾದ ಆಯುಧವನ್ನು ಧಾರಣೆ ಮಾಡಿರುವ ಭುವನದ ಪತಿಯಾದ ನಿನ್ನ ಸ್ನೇಹ ನಮಗೆ ಬೇಕು ಅಂತ ಪರಮಾತ್ಮನ ಪ್ರಾರ್ಥನೆ ಮಾಡಿದ. ಮುಂದೆ ಸುಧನ್ವನೇಚ, ಶ್ರೇಷ್ಠವಾದಂತಹ ಧನುರ್ಧಾರಿ ಸ್ವಯಂ ಸುಧನ್ವ. ಮತ್ತು ಆ ಧನುರ್ಧಾರಿಗಳಲ್ಲಿ ಜ್ಞಾನಕವಾದಂತಹ ರೂಪ ಇದ್ದವನು. ಆ ಕಾರಣಕ್ಕೂ ಕೂಡ ಸುಧನ್ವ ಅಂತ ನಂಬೆ. ಮುಂದೆ ಶ್ರುತ್ಯಾಯಚ, ಕೆಲವು ಕಡೆ ಶ್ರುತ್ಯಾಯ, ಕೆಲವು ಕಡೆ ಶ್ರುತ್ಯಾಯ ಅಂತಿದ್ದಾಗೆ. ಈಗೇನ ನಮ್ಮ ಶ್ರುತ್ಯಾಯ ಚ ಪಥ್ಯಾಯ ಚ, ಹೀಗೆ ಶ್ರುತಿ ಅಂತಂದರೆ ಶ್ರವಣ. ಒಂದು ಶ್ರುತಿ ಅಂತಲೂ ಒಂದೆಲ್ಲೋ ಪಾಠ ಇದ್ದಿದೆ, ನಾನು ನಿನ್ನೆ ಹೇಳಿದ್ನಲ್ಲ. ಅವನ್ನೆಲ್ಲ ಈಗ ಒಮ್ಮೆಲೆ ತೆಗೆದು ನೋಡೋದು ಕಷ್ಟ. ಈ ಕಾಣುವ ಮಾಧ್ಯಮ ಎಲ್ಲೋ ಪಾಠದಲ್ಲಿ ಹಾಗೆ ಶ್ರುತಿ ಅಂತಲೂ ಇದ್ದಿರಬೇಕು ಅಂತ ಕಾಣಿಸ್ತದೆ. ಯಾಕಂದರೆ ಈಗ ನಾನು ಬರ್ಕೊಳ್ಳುವಾಗ ಶ್ರುತ್ಯಾಯಚ ಅಂತ ಬರ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಇಲ್ಲಿ ನಾನು ನೋಡ್ತಿರೋದೇನಿದೆ ಇದು ಶ್ರುತ್ಯಾಯಚ ಅಂತಿದೆ. ಶ್ರುತ್ಯಾಯ ಅಂತಿದೆ. ಹಾಗಾಗಿ ಸ್ವಲ್ಪ ಗೊಂದಲ ಆಯ್ತು. ಶ್ರುತ್ಯಾಯಚ ಸ್ವಚ್ಛಾಯಚ, ಇದು ಕಾಣುವ ಪಾಠ. ಮಾಧ್ಯಮದಲ್ಲಿ ಮತ್ತೊಂದು ಏನೋ ಇರ್ಬೋದು. ಹೀಗೆ ಬೇರೆ ಬೇರೆ ಥರ ಪಾಠಗಳು. ಸರಿ, ಅಂತೂ ಶ್ರುತಿ ಅಂತಂದರೆ ಶಾಸ್ತ್ರಗಳ ಶ್ರವಣವೇ ಶ್ರುತಿ, ಅಥವಾ ಶಾಸ್ತ್ರಗಳೇ ಶ್ರುತಿ, ಅವುಗಳಿಗೆ ನಿಯಾಮಕ. ಆದ್ದರಿಂದ ಆತನನ್ನು ಶ್ರುತ್ಯ ಅಂತ ಉಪಾಸನೆ ಮಾಡಬೇಕು. ಪಥ್ಯಾಯ, ಮತ್ತು ಆ ಶಾಸ್ತ್ರಗಳ ಶ್ರವಣ ಮಾಡುವುದರ ಮೂಲಕ ಆ ಮೋಕ್ಷದ ಮಾರ್ಗ ಏನು ಸಿಗ್ತದಲ್ಲ, ಪಂಥಾಹ, ಆ ಮೋಕ್ಷದ ಮಾರ್ಗಕ್ಕೂ ಕೂಡ ಇವನೇ ನಿಯಾಮಕ. ಆದ್ದರಿಂದ ಅವನನ್ನು ಸನ್ಮಾರ್ಗಕ್ಕೆ ಪ್ರದರ್ಶಕ ಆದ್ದರಿಂದ ತಾನೇ ಪಂಥ, ಏಷ ಪಂಥ. ಹೌದು, ಯಾಕಂದರೆ ಇವನನ್ನು ಈ ಮಾರ್ಗದಲ್ಲಿ ಸಾಗಿ ಮತ್ತೆಲ್ಲೋ ಹೋಗೋದಲ್ಲ ನಾವು. ಅವನೇ ಮಾರ್ಗ, ಅವನೇ ಗಮ್ಯ. ನಿನ್ನೆ ಅವನೇ ಸೇತು, ಅವನೇ ಗಮ್ಯ. ಆ ಥರ ಪಥ್ಯಾಯಚ. ನಮಃ ಕಾಟ್ಯಾಯಚ ನೀಪ್ಯಾಯಚ. ಕಾಟ ಅಂತಂದರೆ ದುರ್ಗಮವಾದಂಥ ಕಾಡುಗಳು. ಆ ಕಾಡುಗಳಿಗೆ ಆತ ನಿಯಾಮಕ. ಎಲ್ಲ ಕಾಡುಗಳಲ್ಲಿ ನಿಯಾಮಕ ಯಾಕೆ ಅಂತಂದರೆ ಕಾಡುಗಳಲ್ಲಿ ನರಸಿಂಹ ಮೊದಲಾದ ರೂಪದಿಂದ ಇರ್ತಾನೆ. ದುರ್ಗೇಶು ಅಟವ್ಯಾಧಿ ಮುಖಾದಿತ್ಯ ಪ್ರಭು ಪಾಯಾನ್ ನೃಸಿಂಹೋ ಅಸುರಯೂಥಪಾದಿಹಿ. ಅಲ್ಲೆಲ್ಲ ಕಾಡು ಮೊದಲಾದ ದುರ್ಗಮ ಪ್ರದೇಶದಲ್ಲಿ ಭಗವಂತ ನಮ್ಮನ್ನು ಕಾಪಾಡಬೇಕು, ನರಸಿಂಹರೂಪಿ ಭಗವಂತ ಅಂತ ನಾರಾಯಣ ವರ್ಮ ಅವನು ಪ್ರಾರ್ಥನೆ ಮಾಡ್ತಾರೆ. ಅದರಿಂದ ದುರ್ಗಮವಾದ ಕಾಡು ಮೊದಲಾದವುಗಳಿಗೆ ನಿಯಾಮಕ. ದುರ್ಗಮವಾದ ಕಾಡಿನಂತಹ ಸಂಸಾರ. ಕಾಡು ಯಾಕೆ ಕಾಟನೋ, ಸಂಸಾರವೂ ಕೂಡ ಕಾಟವೇ. ಅದೇ ಕಾರಣದಿಂದಲೇ ದುರ್ಗಮಾದ್ರಿಂದಲೇ ಕಾಟ. ಆದ್ದರಿಂದ ಕಾಟ್ಯಾಯ. ನೀಪ್ಯಾಯ, ನೀಪ ಅಂತಂದರೆ ಕೆಳಮುಖವಾಗಿ ಹರಿಯುವಂಥ ಜಲಪಾತಗಳು. ಎಲ್ಲ ಜಲಪಾತಗಳಿಗೆ ಅದು ನಿಯಾಮಕ. ಅಲ್ಲೆಲ್ಲ ಸನ್ನಿಹಿತನಾಗಿರ್ತಾನೆ. ಇದು ನಾಂಥ ಜಲಪಾತಗಳಲ್ಲೆಲ್ಲ ಸ್ನಾನ ಮಾಡುವಾಗ ಭಗವಂತನನ್ನು ಅನುಸಂಧಾನ ಮಾಡಬೇಕು ಅನ್ನೋದಕ್ಕೊಂದು ಸೂಚಕ. ಅದಷ್ಟೇ ಅಲ್ಲದೆ ಕೆಳಮುಖವಾಗಿ ಹರಿಯುವಂಥ ಜಲಪಾತದಿಂದ ಮನಸ್ಸು ನಿಯಾಮಕನೇ. ಯಾವಾಗಲೂ ಕೆಳಮುಖವಾಗಿ ಹರಿದು ಹೋಗ್ತಾ ಇರ್ತದೆ. ಅದಕ್ಕೆ ಮೇಲ್ಮುಖವಾಗಿ ಹೋಗೋ ಶಕ್ತಿಯೇ ಇಲ್ಲ. ನಾವು ಅದನ್ನು ಮೇಲ್ಮುಖವಾಗಿ ಟ್ರೈನ್ ಮಾಡಬೇಕಷ್ಟೇ. ಕಾಟ್ಯಾಯಚ ನೀಪ್ಯಾಯಚ. ಮುಂದೆ ಸೂರ್ಯಾಯಚ ಸರಸ್ಯಾಯಚ. ಸೂದರು ಸೂದರು ಅಂದರೆ ಇಲ್ಲಿ ಅಡುಗೆ ಮಾಡುವಂಥ ಒಂದು ಅರ್ಥ ಇದೆ. ಮತ್ತೊಂದು ಏನಾದ್ರು ಹೇಳೋಣ.
ಎಲ್ಲರೂ ಇದ್ದಿರಬೇಕು. ಸೂದ ಸೂರೇಶಪಿ ವಿಶಿಷ್ಯ ದೇವಮಂದಿರ ಸರಸಿಗತಾಯ ನಮಃ. ಅದೇ ಸೂದ ಅಂತಂದರೆ ಅದೊಂದು ಸೂದನನೇ. ಮಧುಸೂದನ ಅನ್ನೋ ಶಬ್ದಕ್ಕೆ ನೀವು ನೆನಪು ಮಾಡಿದ್ರಿ. ಮಧುವನ್ನು ರಾಕ್ಷಸನನ್ನ ನಾಶ ಮಾಡಿದ್ರಿಂದ ಮಧುಸೂದನ. ಅದಲ್ಲದೆ ಮಧು ಅಂತಂದರೆ ಸಂಸಾರದ ಸುಖ ಅನ್ನೋದೇ ಒಂದು ಮಧು, ಜೇನು. ಇದನ್ನು ನಾಶ ಮಾಡಿ ಪರಮ ಸುಖವನ್ನು ಕೊಡುವುದಾದ್ರಿಂದ ಮಧುಸೂದನ. ಅದಲ್ಲದೆ ಮತ್ತೊಂದು ಶಬ್ದ ಒಂದು ಕಡೆ ಎಲ್ಲೋ ಭಾಗವತ ತಾತ್ಪರ್ಯ ಟಿಪ್ಪಣಿ ಒಳಗೆ ನೋಡಿದ ನೆನಪಿದೆ. ಈ ಮಧು ಅಂತಂದರೆ ಸಂಸಾರದ ಸುಖ ಅಂತಲೇ ಏನು ಅರ್ಥ ಮಾಡಬೇಕಾಗಿಲ್ಲ. ಮಧು ಅಂದರೆ ಶಾಶ್ವತ ಸುಖ. ಅದನ್ನು ಕೊಡ್ತಾನೆ, ಬರೀ ನಾಶ ಮಾಡೋದು ಅಂತೇನು ಅರ್ಥ ಅಲ್ಲ, ಕೊಡೋದು ಅಂತಲೂ ಅರ್ಥ. ಅದಕ್ಕೆ ಒಂದು ಸಂವಾದವಂತ ಶ್ಲೋಕ ಭಾಗವತದಲ್ಲಿ ಭವಭಯಮಪಹಂತು ಜ್ಞಾನ ವಿಜ್ಞಾನ ಸಾರಂ ನಿಗಮ ಕುಮುದ ದಬ್ಧಂ ಭೃಂಗವದ್ವೇದ್ಯ ಸಾರಂ ಅಮೃತಂ ಉದಧಿ ಕಲ್ಪಂ ಪಾಯನ್ ನೃತ್ಯವರ್ಗಂ. ತನ್ನ ಭಕ್ತರಾದವರಿಗೆ, ಸೇವಕರಿಗೆ, ತನ್ನನ್ನು ಶರಣಾಗತರಾದವರಿಗೆ ಜ್ಞಾನವೆಂಬ ಅಮೃತವನ್ನು ಕೊಡುವವನು. ಅದಕ್ಕಾಗಿ ಮಧುಸೂದನ. ಹೀಗೆ ಅಮೃತ ಉದಧಿ ಕಲ್ಪಂ ಪಾಯನ್ ನೃತ್ಯವರ್ಗಂ ಪುರುಷ ಋಷಭಮಾದ್ಯಂ ವಿಷ್ಣುಸಂತ್ಯಂ ನತೋಸ್ಮಿ ಅಂತ ಭಾಗವತದ ಎಲ್ಲೋ 10ನೇ ಸ್ಕಂದಕ್ಕೆ ಎಲ್ಲೋ ಶ್ಲೋಕ. ಅದು ಮಧುಸೂದನ ಶಬ್ದ ನಿರ್ವಚನ ಅಂತ ಒಬ್ಬರು ಒಂದ್ಸರಿ ಭಂಡಾರಗಿರಿ ಸ್ವಾಮಿಗಳು ಹೀಗೆ ಯಾರೋ ಹೇಳಿದ ಒಂದು ನಿರ್ವಚನ ಮಧುಸೂದನ. ನೀವು ಹೇಳಿದಂಗೆ ಸೂದ ಅಂತಂದರೆ ಯಾರು ಪಾಚಕರು, ಅವರಲ್ಲೂ ಅಂತರ್ಯಾಮಿ. ಮತ್ತು ಈ ಜಲ, ಈ ಇದರಲ್ಲೇ ದೇವಮಂದಿರ ಮೊದಲಾದ ಕಡೆಗಳಿಗೆ ವರತೆಯಾಗಿ ನೀರು ಬರ್ತಿರ್ತದೆ. ಅಂಥ ನೀರಿಗೆ ಉಜಲ ಕರೀತಾರೆ ಅಂತ ಹೇಳ್ತಾರೆ. ಆ ನೀರಿನಲ್ಲಿ ಇದ್ದವನು. ಯಾಕಂದರೆ ಸೂರ್ಯಾಯಚ ಸರಸ್ಯಾಯಚ. ಉದ ಶ್ರೇಷ್ಠವಾದಂಥ ನೀರು, ಸ್ವಚ್ಛವಾದಂಥ ಸರೋವರ ಮೊದಲಾದವುಗಳು, ಯಾವುದೋ ಬಾವಿ ಮೊದಲಾದವುಗಳು ನೀರು. ಆದ್ದರಿಂದ ಆ ನೀರಿನಲ್ಲಿ ಇದ್ದವನಾದ್ದರಿಂದ ಸೂರ್ಯ. ಇನ್ನು ಪಾಚಕರಲ್ಲಿದ್ದವನಾದ್ದರಿಂದ, ಪಾಚಕರಲ್ಲಿ ನಿಂತು ಅವ್ರು ಕೆಲಸ ಮಾಡಿಸೋನಾದ್ದರಿಂದ ಆ ಕಾರಣಕ್ಕೂ ಸೂರ್ಯನೇ, ಅದು ಸೂರ್ಯನೇ. ಅದಲ್ಲದೆ ಪಾಚಕರು ಅಂತಂದರೆ ಮತ್ತೊಂದು ರೀತಿಯಿಂದ ಪಾಚಕರು ಯಾರು? ಶಾಸ್ತ್ರಗಳನ್ನು ಚೆನ್ನಾಗಿ ಆಲೋಚನೆ ಮಾಡಿ ಅದರ ವ್ಯಾಖ್ಯಾನವನ್ನು ಉಣಗೊಳಿಸುವಂಥ ಪಾಚಕರು ಹೇಳಿದ್ದಾರಲ್ಲ, ಜ್ಞಾನಿಗಳು ಅನ್ನುವ ಪಾಚಕರು, ಅವರಿಗೂ ಕೂಡ ನಿಯಾಮಕ. ಆದ್ದರಿಂದ ಆತ ಸೂರ್ಯ. ಮತ್ತು ಸರಸ್ಯಾಯತ. ಸರಸ್ ಅಂತಂದರೆ ಸರೋವರ. ಆ ಸರೋವರದಲ್ಲಿ ನಿಯಾಮಕನಾಗಿರುವಂಥವನು. ಮತ್ತು ಸರಸ್ ಅಂದರೆ ಸರೋವರ, ಅದರಲ್ಲಿದ್ದವನು ಅದರಿಂದ ಸರಸ್ಯ. ಮತ್ತೊಂದು ಸರಸದಲ್ಲಿ ಇದು ನಿಯಾಮಕ. ಸರಸ ಅಂತಂದರೆ ಉತ್ಕೃಷ್ಟವಾದಂಥ ರಸಭರಿತವಾದಂಥ ಪಾಕ. ಯಾಕಂದರೆ ಸೂರ್ಯಾಯಚ ಸರಸ್ಯಾಯಚ ಅಂತ ಗೊತ್ತಲ್ಲ. ನೀವು ಎರಡನ್ನೂ ನೀರಿನ ಪರವಾಗಿ ಅರ್ಥ ಮಾಡೋದು ಒಂದು. ಇನ್ನೊಂದು ಸೂದ ಅನ್ನೋ ಪಾಕಶಾಸ್ತ್ರಜ್ಞ ಅಂತ ಅರ್ಥ ಮಾಡಿದರೆ, ಮುಂದೆ ಸರಸ್ಯ ಅಂತಂದರೆ ಆ ಪಾಕಶಾಸ್ತ್ರಜ್ಞ ತಯಾರು ಮಾಡಿದಂಥ ಪಾಕ ಅಡಿಗೆ, ಅದೇ ಸರಸ, ರಸದಿಂದ ಕೂಡಿದ್ದು. ಮತ್ತು ಅದನ್ನು ನಾವು ಪಾಕಶಾಸ್ತ್ರಜ್ಞರು ಅಂತಂದರೆ ಶಾಸ್ತ್ರ ವ್ಯಾಖ್ಯಾನ ಮಾಡುವವರು ಅಂತ ಅರ್ಥ ಇಟ್ಕೊಂಡ್ರೆ, ಅವರು ಮಾಡಿದಂತಹ ರಸವತ್ತಾದ ವ್ಯಾಖ್ಯಾನ, ಆ ವ್ಯಾಖ್ಯಾನದಿಂದ ಪ್ರತಿಪಾದ್ಯ. ಅದಕ್ಕಾಗಿ ಸರಸ್ಯ ಅಂತ ತಪ್ಪು ಹೇಳ್ತಾರೆ. ನಮೋ ನಾದ್ಯಾಯಚ ವೈಶಂತಾಯಚ. ನಾದ ನಾದ್ಯ ಅಂತಂದರೆ ನದಿ, ಬೇರೆ ಬೇರೆ ಅರ್ಥ. ನಾದಕ್ಕೆ ಪ್ರತಿಪಾದ್ಯ ಆದ್ದರಿಂದ ನಾದ್ಯ. ನದಿ ಅದಕ್ಕೆ ನಿಯಾಮಕ ಆದಂದು ನಾದ್ಯ. ನದಿ ಅಂದರೆ ಸೃಷ್ಟಿ ಪ್ರಕ್ರಿಯೆ. ಆ ಸೃಷ್ಟಿ ಪ್ರಕ್ರಿಯೆ ಹರ್ಕೊಂಡು ಬರ್ತಾ ಇದೆ ನದಿ ಥರ. ಅದಕ್ಕೆ ಆತ ನಿಯಾಮಕ ಆದ್ದರಿಂದ ನಾದ್ಯ. ಮುಂದೆ ನಾದದಿಂದ ಕೂಡ ಪ್ರತಿಪಾದ್ಯ ಆದಂದು ನಾದ್ಯನೇ. ಉ ಮ ಬಿಂದು ನಾದ ಇತ್ಯಾದಿ ಓಂಕಾರದ ಅವಯವಗಳೇನಿವೆ ಅದರಿಂದ ಪ್ರತಿಪಾದ್ಯ ಆದಿಂದಲೂ ಕೂಡ ಆತ ನಾದ್ಯ. ಮತ್ತು ವೈಶಂತಾಯಚ, ಈ ಸೃಷ್ಟಿಯ ಮೂಲ ಬೀಜ ಯಾವುದು? ಪ್ರಕೃತಿ. ಆ ಪ್ರಕೃತಿ ಚಿಗುರು ಹೊಡಿಲಿಕ್ಕೆ ಕಾರಣ ಆಗ್ತಾನೆ. ಚಿಗುರು ಹೊಡಿಲಿಕ್ಕೆ ಕಾರಣ ಆಗೋದಾದ್ರಿಂದ ವೈಶಂತ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ನಾದ್ಯಾಯಚ ವೈಶಂತಾಯಚ. ಕೂಪ್ಯಾಯಚ ಅವಟ್ಯಾಯಚ. ಮುಂದೆ ಕೂಪ ಅಂತಂದರೆ ಬಾವಿ, ಆ ಬಾವಿಯಲ್ಲಿ ಇದ್ದವನು. ಮತ್ತು ಅವಟ್ಯಾಯಚ,
ಅವಟ ಅಂತಂದರೆ ಹೊಂಡಗಳಲ್ಲಿ ಇದ್ದವನು, ನೀರಿನ ಹೊಂಡಗಳಲ್ಲಿ, ಸಣ್ಣ ಸಣ್ಣ ಹೊಂಡಗಳಲ್ಲಿ. ಬಾವಿಯನ್ನು ಸ್ವಲ್ಪ ದೊಡ್ಡದು, ಹೊಂಡ ಅಲ್ಲಿ ಸ್ವಲ್ಪ ಸಣ್ಣದು. ಅದರಲ್ಲಿ ಆ ಹೊಂಡಗಳಲ್ಲೂ ಇದ್ದವನು. ಅದಷ್ಟೇ ಅಲ್ಲದೆ ಹೃದಯ ಎಂಬ ಹೊಂಡದಲ್ಲಿ ಕೂಡ ಇದ್ದವನು. ಯಾಕೆಂದರೆ ಅವನನ್ನೇ ಮುಂದೆ ರುದ್ರಾಧ್ಯಾಯ ಇಲ್ಲೇ ಮುಂದಿನ ವಾಕ್ಯ ಇರಬೇಕು ಅಥವಾ ಅದು ಮುಂದಿನ ವಾಕ್ಯ. ಶ್ರುತಂ ಗರ್ತ ಸದಂ ಅಂತ ವರ್ಣನೆ ಮಾಡ್ತಾರೆ. ಗರ್ತ ಅಂದರೆ ಹೊಂಡ, ಆ ಹೊಂಡದಲ್ಲಿ ಇದ್ದವನು. ಹೃದಯ ಎಂಬ ಗುಹೆಯಲ್ಲಿ, ಹೃದಯ ಎಂಬ ಹೊಂಡದಲ್ಲಿ ವಾಸ ಮಾಡುವವನು. ಅದರಿಂದ ಅವಟ್ಯ, ಗರ್ತಸದ ಹೀಗೆಲ್ಲ ಪರಮಾತ್ಮನ ಹೆಸರುಗಳು. ಮತ್ತು ವರ್ಷಾಯಚ ಅವರ್ಷಾಯಚ. ವರ್ಷ ಅಂತಂದರೆ ಮಳೆಗೆ ನಿಯಾಮಕ, ಸರಿ. ಅದಷ್ಟೇ ಅಲ್ಲದೆ ಭಕ್ತರ ಸ್ತೋತ್ರದ ಒಂದು ಸುರಿಮಳೆ. ಭಕ್ತರು ಭಕ್ತಿ ಪರವಶರಾಗಿ ಅವನ್ನೇನು ಸ್ತೋತ್ರ ಮಾಡ್ತಾರೆ, ಆ ಸ್ತೋತ್ರವೆಂಬ ಸುರಿಮಳೆಗೆ ಈತ ಪ್ರತಿಪಾದ್ಯ ಪಾತ್ರ. ಆದ್ದರಿಂದ ವರ್ಷ. ಮತ್ತು ಅವರ್ಷ್ಯ. ವರ್ಷ ಅಲ್ಲ ಇವನು. ಅಂದರೆ ದುಷ್ಟಶಕ್ತಿಗಳು ಈತನ ಮೇಲೆ ಮತ್ತು ಈತನ ಪರಿವಾರದ ಮೇಲೆ ಏನು ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಲಿಕ್ಕೆ ಹೋಗ್ತಾರೆ, ಅದಕ್ಕೆ ಈತ ಪಾತ್ರ ಅಲ್ಲ. ಭಕ್ತರು ಸ್ತೋತ್ರದ ಪ್ರಶಂಸೆ ಮಾಡಿದರೆ, ಸ್ತೋತ್ರ ಮಾಡಿದರೆ ಅದು ಸ್ವೀಕಾರ ಮಾಡ್ತಾನೆ, ಅದಕ್ಕೆ ಪಾತ್ರ. ಆದರೆ ದುಷ್ಟಶಕ್ತಿಗಳು ಎಷ್ಟೇ ಏನೇ ಪ್ರಯೋಗ ಮಾಡಿದರೂ ಕೂಡ ಅದಕ್ಕೆ ಈತ ಮಣಿಯುವವನಲ್ಲ. ಆದ್ದರಿಂದ ಅವರ್ಷ್ಯ. ವರ್ಷಾಯಿತ ಅವರ್ಷಾಯಿತ. ಮುಂದೆ ಮೇಘ್ಯಾಯಿತ ವಿದ್ಯುತ್, ಮೇಘ್ಯಾಯಚ ಅಲ್ಲ, ಮೇಘ್ಯ ಅಲ್ಲ, ಮೇಘ್ಯಾಯಚ ವಿದ್ಯುತ್ಯಾಯಚ. ಮೇಘಗಳಲ್ಲಿ ನಿಯಾಮಕನಾಗಿದ್ದಾನೆ. ಮತ್ತು ವಿದ್ಯುತ್, ಮೋಡದಲ್ಲಿ ಮಿಂಚುವಂಥ ಏನು ಮಿಂಚಿದೆ ಆ ಅದಕ್ಕೂ ಕೂಡ ಆತ ನಿಯಾಮಕ. ನಾವು ಅದನ್ನು ಆಲಂಕಾರಿಕವಾಗಿ ತೊಗೊಂಡ್ರೆ ಅಥವಾ ಮೇಘ ಶಬ್ದವನ್ನೇ ಶಬ್ದ ನಿಷ್ಪತ್ತಿ ಮಾಡಿ ಬೇರೆ ಬೇರೆದಕ್ಕೆ ಅನ್ವಯಿಸ್ಕೊಂಡು ನೋಡಿದರೆ ಭಗವಂತನ ಗುಣಗಳನ್ನು ಗರ್ಜನೆ ಮಾಡಿ ಸಾರ್ತಾ ಇರುವಂಥವು ಶಾಸ್ತ್ರಗಳು. ಆ ಶಾಸ್ತ್ರಗಳೇ ಮೋಡಗಳು, ಅದಕ್ಕೆ ಅವರು ನಿಯಾಮಕರು. ಅದು ಹೀಗೇನು ಅರ್ಥ ಹೇಳಿದಲ್ಲ. ಇವು ಕೆಲವು ಸತ್ಯಧರ್ಮ ಸ್ವಾಮಿಗಳು ಗಣೇಶಲ್ಲ ಹೇಳಿದ್ದಿದೆ. ಇದನ್ನೆಲ್ಲ ಕೇಳಿದರೆ ನಾನು ನಿನ್ನೇನು ಮೊನ್ನೆ ಅವತ್ತೊಂದ್ಸ ಹೇಳಿದ್ದೇನೆ, ಏನ್ರಿ ಅರ್ಥ ಎಲ್ಲ ಭಾಳ ಎಳದು ಮಾಡಿದಂಗೆ ಕಾಣಿಸ್ತದೆ. ಇಲ್ಲ ಪರಮತಿಯವರು ಮಾಡಿದ ವ್ಯಾಖ್ಯಾನ ನೋಡಿ ನಮ್ಗೆ ಹಂಗೆ ಅನಿಸೋದಲ್ಲ, ನಮ್ಮವರೇ ಮಾಡಿದ ವ್ಯಾಖ್ಯಾನ ನೋಡಿ ಕೆಲವು ಸರಿ ಈಗ ಕೂತ್ಕೊಂಡು ಮಾತಾಡುವಾಗ ಭಾಳ ಎಳದು ಮಾಡಿದಂಗೆ ಕಾಣಿಸ್ತದೆ ಅರ್ಥ ಅಂತ ಕೆಲವು ನಮ್ಮ ಸರಿಸ ಮಾತಾಡಿದ್ದು ಕಾಣಿಸ್ತದೆ. ಅದೇ ಅದಕ್ಕೆಲ್ಲ ಏನು ಕಾರಣ ಅಂದರೆ ನಾವು ವೇದ ಭಾಷೆಯಿಂದ ದೂರ ಹೋಗಿದ್ದೇ ಕಾರಣ ಆಗುತ್ತೆ. ಮತ್ತು ಎಳಿಬೇಕಾಗುವಂಥ ಪ್ರಸಂಗ ಬರ್ತದೆ. ಮತ್ತು ಯಾವುದು ಸಹಜವೋ ಅದು ಯಾವುದು ತಂದದ್ದು ಅನ್ನೋ ಕಾಣಿಸ್ತದೆ. ನಮ್ಗೆ ಅಸಹಜವಾದದ್ದೆಲ್ಲ ಸಹಜ, ಸಹಜವಾದದ್ದೆಲ್ಲ ಅಸಹಜ. ನಮ್ಮ ಪಾಲಿಗೆ ಆ ಥರ ಆಗಿ ಹೌದು ಹಂಗೆ ಅನ್ನಿಸ್ತದೆ ನಮ್ಗೆ. ಮತ್ತು ಯಾವುದೇ ವೈದಿಕ ಶಬ್ದವನ್ನು ಅದನ್ನು ರೂಢಿಯಲ್ಲಿರುವಂಥ ಅರ್ಥವನ್ನು ಯಾವುದನ್ನು ತೊಗೊಳ್ಬಾರ್ದು. ಸಾಧ್ಯವಾದಷ್ಟು ಪ್ರತಿಯೊಂದಕ್ಕೂ ಅದು ಶಬ್ದ, ಅದರ ಧಾತು, ಅದರ ಪ್ರಕೃತಿ, ಪ್ರತ್ಯಯ, ಪ್ರಕೃತಿ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತಾನ್ ಪ್ರತಿದರ್ಶ್ಯ ಅಂತ ಮಧ್ವಿಗೆ ಹೇಳಿದಂತೆ ಸಾಧ್ಯವಾದಷ್ಟು ಪ್ರತಿಯೊಂದಕ್ಕೂ ಬೇರೆ ಬೇರೆ ಧಾತುಗಳನ್ನು, ಬೇರೆ ಬೇರೆ ಪ್ರತ್ಯಯಗಳನ್ನು ಹುಡುಕಿ ಶ್ರೇಷ್ಠವಾದ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಪಡೋದು. ಸುಮ್ಮನೆ ಮೋಡದಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಇದ್ದಾನೆ ಇಲ್ಲ ಅಂತಲ್ಲ, ಅದಕ್ಕಿಂತ ಹೆಚ್ಚಿನ ಅರ್ಥ ಸಾಧ್ಯ ಅಂತ ಹೇಳಬೇಕು. ನಮ್ಮ ಈಧ್ರಿಯಾಯಚ ಆತಪ್ಯಾಯಚ. ಈಧ್ರಿಯ ಇದು ಪ್ರಾಯ ಇನ್ನೊಂದಿನ ಅರ್ಥ ಬರ್ದಿದ್ದೇನೆ. ಇದು ಪ್ರಾಯ ಗೋವಿಂದಾಚಾರ್ಯ ಹೇಳಿದ ಅರ್ಥ ಇದ್ದಿರಬೇಕು. ಈ ಅಂದರೆ ಲಕ್ಷ್ಮೀದೇವಿ. ಶ್ರೀ ಸೂಕ್ತದೊಳಗೆ ಬರ್ತದೆ ನೋಡ್ರೆ, ತಾಂ ಪದ್ಮಿನಿ ಮೀಂ ಶರಣಂ ಪ್ರಪದ್ಯೆ. ಈ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಪಾತ್ರವಾದದ್ದು ಯಾವುದು? ಶಾಸ್ತ್ರ. ಆ ಶಾಸ್ತ್ರಕ್ಕೆ ನಿಯಾಮಕ ಅಂತ ಹೀಗೊಂದು ಅರ್ಥ ಬರೀತಾರೆ. ಸ್ವಲ್ಪ ಅದನ್ನು ಈ ಅಂದರೆ ಲಕ್ಷ್ಮೀದೇವಿ ಅಂತ ಅವ್ರ ಅರ್ಥ ತೊಗೊಂಡದ್ದು ಹೌದು, ತೊಗೊಂಡು ಸ್ವಲ್ಪ ಅದನ್ನೇನೋ ಬೇರೆ ಹೇಳಿದ್ದಾರೆ. ಈ ಥರ ಅಂದರೆ ಆ ಶಾಸ್ತ್ರವನ್ನು ಸೊಬಗ. ಈ ಅಂದರೆ ಲಕ್ಷ್ಮೀದೇವಿ, ಪ್ರಕೃತಿಗೆ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ. ಅವಳು ಅಷ್ಟೇ ಅಲ್ಲದೆ ಲಕ್ಷ್ಮಿ ಅಂದರೆ ಶೋಭೆ, ಶಾಸ್ತ್ರ. ಅದಕ್ಕೆಲ್ಲದಕ್ಕೂ ಕೂಡ ಈತ ನಿಯಾಮಕ ಅಂತ ಹೀಗೆ ಬೇರೆ ಬೇರೆ ಥರ ಹೇಳ್ತಾರೆ. ನಮಗೆ ಲೋಕದಲ್ಲಿ ಇಂಥ ಶಬ್ದ ಬಳಕೆಗಳು ಇಲ್ಲ ಆದ್ದರಿಂದ ಅದಕ್ಕೆ ಬಹಳಷ್ಟು ಅದರ ಧಾತು, ಅದರ ಪ್ರಕೃತಿ, ಅದರ ಪ್ರತ್ಯಯ ಅದನ್ನೆಲ್ಲ ನೋಡಿ ಒಡೆದು ಅರ್ಥ ಹೇಳಬೇಕಾಗ್ತದೆ. ಈಧ್ರಿಯಾಯಚ ಆತಪ್ಯಾಯಚ. ಆತಪ ಅಂತಂದರೆ ಸೂರ್ಯಪ್ರಕಾಶ.
ಆ ಸೂರ್ಯಪ್ರಕಾಶಕ್ಕೆ ಆತ ನಿಯಾಮಕ. ಸೂರ್ಯಪ್ರಕಾಶಕ್ಕೆ ನಿಯಾಮಕ. ಅದರಿಂದ ಈ ಧರ ಅಂತಂದರೆ ಸೂರ್ಯ ಅಂತ ಕೂಡ ಅರ್ಥ ಮಾಡಿದ್ದಾರೆ. ಸೂರ್ಯನಿಗೆ ನಿಯಾಮಕ ಮತ್ತು ಸೂರ್ಯನ ಬಿಸಿಲಿಗೂ ನಿಯಾಮಕ. ಶಾಸ್ತ್ರವೆಂಬ ಸೂರ್ಯನಿಗೆ ನಿಯಾಮಕ. ಆ ಶಾಸ್ತ್ರವೆಂಬ ಸೂರ್ಯನಿಂದ ಬರುವ ತತ್ವಜ್ಞಾನವೆಂಬತಕ್ಕಂಥ ಸೂರ್ಯಪ್ರಕಾಶ ಏನಿದೆ ಅದಕ್ಕೂ ನಿಯಾಮಕ ಅಂತ ಹೀಗೆ ಎರಡು ಥರ ಅರ್ಥ ಹೇಳ್ತಾರೆ. ಈಧ್ರ್ಯಾಯ ಚ ಆತಪ್ಯಾಯ ಚ ನಮೋ ವಾತ್ಯಾಯ ಚ ರೇಷ್ಮೆಯಾಯ ಚ. ವಾತ್ಯ ವಾತ ಅಂತಂದರೆ ಸೃಷ್ಟಿಯ ಕಾಲ ಮತ್ತು ಸೃಷ್ಟಿಕರ್ತನ ಅಂತ ಚತುರ್ಮುಖ, ಅವರಿಬ್ಬರಿಗೂ ಕೂಡ ಆತ ನಿಯಾಮಕ. ಹೀಗೆ ಆದ್ದರಿಂದ ಆತ ವಾತ. ಮತ್ತು ರೇಷ್ಮೆಯ ಋಷಿ ಹಿಂಸಾಯ ಅನ್ನುವಂಥ ಧಾತು. ಹಾಗಿರೋದ್ರಿಂದ ಪ್ರಳಯ ಕಾಲ ನಿಯಾಮಕ. ಆ ಪ್ರಳಯ ಕಾಲದ ದೇವತೆ, ಪ್ರಳಯವನ್ನು ಮಾಡುವಂಥ ದೇವತೆ ರುದ್ರ, ಅವನಿಗೂ ನಿಯಾಮಕ. ಹೀಗೆ ಸೃಷ್ಟಿ, ಸ್ಥಿತಿ, ಪ್ರಳಯ ಮತ್ತು ಅವುಗಳಿಗೆ ಯಾರ್ಯಾರ ಕಾರಣವೋ ದೇವತೆಗಳು ಅವರಿಗೂ ಕೂಡ ನಿಯಾಮಕ. ಆ ವಾಕ್ಯ ಅಂತಂದರೆ ಅದು ಸೃಷ್ಟಿ. ವಾತ ಅಂದರೆ ಸೃಷ್ಟಿ ಯಾಕೆ ಅಂತಂದರೆ ಈ ವಾಂತಿ ಜೀವಾಹ ಅತ್ರ ಇದು ವಾತಃ. ಸೃಷ್ಟಿಕಾಲಕ್ಕೆ ವಾತ ಅಂತ ಯಾಕೆ ಕರೀತಾರೆ ಅಂತಂದರೆ ಜೀವರು ಇಲ್ಲಿ ಬರ್ತಾರೆ. ಬರೋದು ಅಂತಂದರೆ ಹುಟ್ಟೋದಂತ ಅರ್ಥ, ಉತ್ಪತ್ತಿಯನ್ನು ಕಾಣ್ತಾರೆ. ಅದಕ್ಕಾಗಿ ಅವರು ಆ ಸೃಷ್ಟಿಯ ಕಾಲವನ್ನು ಅಥವಾ ಚತುರ್ಮುಖ ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮನಿಗಾದರೆ ವಾಂತಿ ಅನೇನ ಇತಿ ವಾತಃ, ಚತುರ್ಮುಖ ಬ್ರಹ್ಮನಿಂದಾಗಿ ಜೀವರು ಹುಟ್ಟುತ್ತಾರೆ. ಸೃಷ್ಟಿಯ ಕಾಲದಲ್ಲಿ ಜೀವರು ಹುಟ್ಟುತ್ತಾರೆ. ಹೀಗೆ ವಾಂತಿ ಅತ್ರ ಇತಿ ವಾತಃ ಅಂತಂದರೆ ಸೃಷ್ಟಿಕಾಲ, ವಾಂತಿ ಅನೇನ ಇತಿ ವಾತಃ ಅಂದರೆ ಚತುರ್ಮುಖ ಬ್ರಹ್ಮ, ಅವರಿಬ್ಬರಿಗೂ ನಿಯಾಮಕ ಅಂತ ಹೀಗರ್ಥ. ಆ ವಸ್ತುತಃ ಶಬ್ದ ನೋಡಿಬಿಟ್ರೆ ಬರೀ ಗಾಳಿ ಅನ್ನೋ ಅರ್ಥ ಬಿಟ್ಟರೆ ನಾವು ಬೇರೆ ಅರ್ಥ ಕಾಣಿಸೋದಿಲ್ಲ. ಆದರೆ ಈ ಥರ ಬೇರೆ ಬೇರೆ ಶಬ್ದಗಳ ನಿಷ್ಪತ್ತಿಯನ್ನು ನೋಡಿ ಅದನ್ನ ಮಾಡಬೇಕು. ಈ ವ್ಯಾಕರಣದಲ್ಲಿ ನಾವು ನೋಡುವಂಥ ಪಾಣಿನಿ ವ್ಯಾಕರಣ ಮೊದಲಾದವುಗಳಲ್ಲಿ ಧಾತುವಿಗೆ ಒಂದು ಅರ್ಥ ಇರ್ತದೆ, ಪ್ರಕೃತಿಗೆ ಅರ್ಥ ಇದ್ದೇ ಇರ್ತದಂತಿಲ್ಲ. ಅದರ ಬರುವಂಥ ಪ್ರತ್ಯಯಕ್ಕೆ, ಆ ಪ್ರತ್ಯಯಕ್ಕೆ ಅರ್ಥ ಇಲ್ಲದೇ ಇರೋ ಸಾಧ್ಯತೆಯೇ ಹೆಚ್ಚು ಎಷ್ಟೋ ಕಡೆ. ಆದರೆ ಧಾತುವಿಗೂ ಅರ್ಥ ಇರಬೇಕು, ಪ್ರಕೃತಿಗೂ ಅರ್ಥ ಇರಬೇಕು. ಆ ಥರದ್ದು ಎಷ್ಟು ಉದಾಹರಣೆಗಳನ್ನ ಆಚಾರ್ಯರು ತೋರಿಸ್ತಾರೆ. ಅಂತ ಒಂದು ಉದಾಹರಣೆ, ಧಾತುವಿಗೂ ಅರ್ಥ ಇರಬೇಕು, ಅದ್ರ ಪ್ರಕೃತಿ, ಅದು ಪ್ರತ್ಯೇಕವೂ ಅರ್ಥ ಬೇಕು. ಪ್ರತ್ಯೇಕ ಸುಮ್ಮನೆ ಏನೋ ಬಂದದ್ದಲ್ಲ ಅದು. ವಾಕ್ಯಾಯ ಚ ರೇಷ್ಮೆಯಾಯ ಚ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ. ವಾಸ್ತವ್ಯ ಅಂತಂದರೆ ವಾಸ್ತು, ಭೂಮಿಯಲ್ಲಿ ನಾವು ಯಾವ ಭೂಮಿಯಲ್ಲಿ ವಾಸ ಮಾಡ್ತೀವಿ, ಮನೆ ಕಟ್ಕೊಂಡು ವಾಸ ಮಾಡ್ತೀವಿ, ಆ ಭೂಮಿಯಲ್ಲಿ ನಾವು ಮನೆ ಕಟ್ಟೋದಕ್ಕೆ ಮೊದಲು ಇದ್ದ, ಆಮೇಲೂ ಇರ್ತಾನೆ. ಅದರಿಂದ ಆತ ವಾಸ್ತವ್ಯ. ಮತ್ತು ವಾಸ್ತುಪಾಯ, ವಾಸ್ತುಪುರುಷನಿಗೆ ಜನಕ ಈತ ವರಾಹ. ವರಾಹನೆಂದರೆ ವಾಸ್ತುಪುರುಷ ಹುಟ್ಟಿದ್ದು ಅಂತ ಹೇಳ್ತಾರೆ. ಆದ್ದರಿಂದ ಆ ಭೂವರಾಹನಿಗೂ ಕೂಡ ನಮಸ್ಕಾರ. ಮುಂದೆ 8ನೇ ಅನುವಾಕ. ನಮ ಸೋಮಾಯ ಚ ರುದ್ರಾಯ ಚ. ಸೋಮ ಅಂತಂದರೆ ಆಯ್ತು. ಸೋಮ ಅಂತಂದರೆ ಸಾತ್ವಿಕರಿಗೆ ಆಹ್ಲಾದವನ್ನು ಕೊಡುವಂಥ, ಅದರಿಂದ ಸೋಮ. ಸಾತ್ವಿಕ ಸಜ್ಜನಿಗೆ ಆಹ್ಲಾದ ಕೊಡುವನಾದ್ರಿಂದ ಸೋಮ. ಮತ್ತು ಅದನ್ನು ಬೇರೆ ಬೇರೆ ಥರ ನಿಷ್ಪತ್ತಿನೂ ಮಾಡಿ ನೋಡ್ಬೋದು. ಅದನ್ನು ಮಹಾನಾರಾಯಣ ಉಪನಿಷತ್ನಲ್ಲಿ ಆ ಥರ ವ್ಯಾಖ್ಯಾನ ಮಾಡ್ತಾರೆ. ಸೋಮ ಅಂತಂದರೆ ಹೂ ಅಂದರೆ ಉತ್ಕೃಷ್ಟವಾದದ್ದು, ಮ ಅಂತಂದರೆ ಜ್ಞಾನ, ಉತ್ಕೃಷ್ಟವಾದಂಥ ಜ್ಞಾನ ಉಳ್ಳವರು, ಉತ್ಕೃಷ್ಟವಾದ ಜ್ಞಾನ ಉಳ್ಳವರು ಸೋಮರು. ಉಮ ಅಂದರೆ ಉತ್ಕೃಷ್ಟವಾದ ಜ್ಞಾನ, ಆ ಜ್ಞಾನದಿಂದ ಕೂಡಿದವರು ಸೋಮರು. ಅವರಿಗೆಲ್ಲರಿಗೂ ಈತ ಆಹ್ಲಾದಕ, ಸಂತೋಷ ಕೊಡುವವನು, ಅವರಿಗೆ ನಿಯಾಮಕನಾಗಿದ್ದವನು, ಆಹ್ಲಾದಕವಾಗಿದ್ದವನು ಅನ್ನೋದು ಮತ್ತೊಂದು ಅರ್ಥ. ರುದ್ರಾಯಚ, ತಾಮಸರಿಗೆ ಭಯಂಕರ. ಸಾತ್ವಿಕರಿಗೆ ಆಹ್ಲಾದಕ, ತಾಮಸರಿಗೆ ಭಯಂಕರ. ಮುಂದೆ ತಾಮ್ರಾಯಚ ಅರುಣಾಯಚ. ಇದು ನೋಡ್ರಿ, ಅಲ್ಲಿ ನಮ್ಮ ಅಸೌಯಸ್ತಾಮ್ರೋ ಅರುಣ ಉತ ಬಭ್ರುಸ್ಸು ಮಂಗಲ. ಭಗವಂತನನ್ನು ತಾಮ್ರ, ಅರುಣ, ಬಭ್ರು ಅಂತೆಲ್ಲ ಸ್ತೋತ್ರ ಮಾಡಿದ್ದು ನಾವು ಮೊದಲನೇ ಅನುವಾಕವಾಗಿ ನಾವು ನೋಡಿದ್ವಿ. ಇದು ತಾಮ್ರ ಅಂತಂದರೆ ಮತ್ತೂ ಒಂದು ಅರ್ಥನೂ ಕೂಡ ಹೇಳ್ಬೋದು. ಅವನು ತಮು ಕಾಂಕ್ಷಾಯಾಮ ಅಂತ ಧಾತು, ಅಪೇಕ್ಷಿಸಲ್ಪಟ್ಟವನು ಅಂತ. ಭಕ್ತರು ಅವನನ್ನು ಯಾವತ್ತೂ ಅಪೇಕ್ಷೆ ಪಡ್ತಾರೆ. ತಾಮ್ಯತೆ ಐತಿ ತಾಮ್ರ, ಇವನು ನಮ್ಮ ಹತ್ರ ಬರಲಿ, ಭಗವಂತ ನಮ್ಮ ಹತ್ರ ಬರಲಿ, ನಮ್ಮನ್ನು ಕಾಪಾಡಲಿ ಅಂತ ಅವ್ರು ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ತಾಮ್ರ. ಅರುಣಾಯಚ. ಮತ್ತು
ಆ ಭಕ್ತರ ಸಮೀಪಕ್ಕೆ ಈತ ಹೋಗ್ತಾನೆ. ಅವ್ರು ಅಪೇಕ್ಷೆ ಪಡ್ತಾರೋ ಇವನು ಅವ್ರ ಕಡೆ ಹೋಗ್ತಾನೆ, ಅವ್ರ ಅಪೇಕ್ಷೆಯನ್ನು ಮನ್ನಿಸಿ. ಹೀಗೆ ಭಕ್ತರ ಬಳಿ ಸಾರುವವನಾದ್ರಿಂದ ಆತ ಅರುಣ. ನಮ್ಮ ಶಂಗಾಯಚ ಪಶುಪತಯೇಚ. ಶಂಗ, ಶಂ ಅಂತಂದರೆ ಮುಕ್ತರಿಗೆ ಸುಖ, ಮುಕ್ತರ ಸುಖವೇ ಶಂ, ಅದನ್ನು ಗಮಯತಿ, ಮುಕ್ತರಿಗೆ ಸುಖ ಕೊಡುವನಾದ್ರಿಂದ ಶಂಗ. ಪಶುಪತಿ, ಸಂಸಾರದಲ್ಲಿ ಬಂದಂಥ ಜೀವರು, ಆ ಜೀವರಿಗೆ ಆತ ಒಂದು ವೇಳೆ ನಿಯಾಮಕ. ನಿಮಗೆ ಇದನ್ನ ಒಂದು ವೇಳೆ ಪೂರ್ಣ ಏನು ಬರ್ಕೊಳ್ಳಿಕ್ಕೆ ಆಗದೆ ಹೋದರೆ ಇದು ರೆಕಾರ್ಡಿಂಗ್ ಆಗಿರ್ತದೆ. ನಾನು ಮತ್ತೆ ಬಂದಿರ್ತದಲ್ಲ, ಆ ಗ್ರೂಪಿಗೆ ಹೋಗಿರ್ತದೆ, ನಿಮಗೂ ಬಂದುಬಿಟ್ಟಿರ್ತದೆ. ಒಂದು ಯಾವುದಾದ್ರು ಮಿಸ್ ಆದರೆ. ಶಂಗಾಯಚ ಪಶುಪತಿಯೇಚ. ಒಂದು ಉಗ್ರಾಯಚ ಭೀಮಾಯಚ. ಉಗ್ರ, ಭಕ್ತರ ಒಂದು ಗಾಢವಾದಂಥ ಸಂಬಂಧಕ್ಕೆ ಆತ ಪಾತ್ರ. ಉಗ್ರ ಅಂದರೆ ಭಯಂಕರ ಒಂದು ಅರ್ಥ. ಭಕ್ತರ ಒಂದು ಅತ್ಯಂತ ನಿಕಟವಾದ ಸಂಪರ್ಕ. ಧಾತು ಏನಂದರೆ ಉಚ್ಚ ಸಮವಾಯ ಅಂತ ಧಾತು. ಸಮವಾಯ ಅಂತಂದರೆ ಗಾಢವಾದ ಸಂಬಂಧ. ನೈಯಾಯಿಕರು ಹೇಳುವಂಥ, ವೈಶೇಷಿಕರು ಹೇಳುವಂಥ ಸಮವಾಯ ಅದು ಬೇರೆ. ಸಮವಾಯ ಅಂದರೆ ವಾಸ್ತವಿಕವಾಗಿ ಅತ್ಯಂತ ನಿಕಟವಾಗಿ ಬಿಡಿಸ್ಲಿಕ್ಕೆ ಬರದೇ ಇರುವಂತೆ ಸೇರಿದವರು. ಆ ಸಮವಾಯಕ್ಕೆ ಉಚ ಅನ್ನೋದು ಮೂಲ ರೂಪ. ಹೀಗೆ ಉಚ್ಯತೆ ಭಕ್ತೈ ಇತಿ ಉಗ್ರಹ. ಭಕ್ತರಿಂದ ಈತ ಅತ್ಯಂತ ಗಾಢ ಸಂಬಂಧವನ್ನು ಪಡೆದವರು. ಇವನು ಪಡೆದವನು, ಅವರು ಪಡೆದವರು. ಅವರು ಬಿಡೋದಿಲ್ಲ, ಇವರು ಬಿಡೋದಿಲ್ಲ. ಆದ್ದರಿಂದ ಉಗ್ರ. ಭೀಮ, ಭೀಮ ಅಂತಂದರೆ ಆ ಭಕ್ತರಿಗೆ, ಅಭಕ್ತರಾದವರಿಗೆ, ಭಕ್ತರಲ್ಲದೇ ಇದ್ದವರಿಗೆ ಭಯ ಕೊಡುವ. ಆದ್ದರಿಂದ ಭೀಮ. ಅಗ್ರೇವಧಾಯ ಚ ಭೀಮಾಯ, ಅಗ್ರೇವಧಾಯ ಚ ದೂರೇವಧಾಯ ಚ. ಅದಕ್ಕೂ ಈ ಬೇರೆ ಬೇರೆ ಥರ ಅರ್ಥಗಳನ್ನೆಲ್ಲ ಹೇಳ್ತಾರೆ. ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ, ವಾಲಿಯನ್ನು ಕೊಲ್ಲಬೇಕಾದ್ರೆ ದೂರದಲ್ಲಿ ನಿಂತುಕೊಂಡ, ಕೆಲವ್ರನ್ನ ಎದುರಿಗೆ ನಿಂತುಕೊಂಡ, ಹೀಗೆಲ್ಲ ಕೆಲವು ಅರ್ಥಗಳನ್ನು ಹೇಳ್ತಾರೆ. ಮತ್ತು ಬೇರೆ ಬೇರೆ ಅರ್ಥಗಳನ್ನ ಏನು ಹೇಳ್ಬೋದು ಅಂತಂದರೆ ಅಗ್ರೇ ವಧ. ಅಗ್ರೆ ಅಂದರೆ ಎದುರುಗಡೆ ಬಂದು ನಿಂತು ಕೊಲ್ಲೋದು. ಅದು ಹೇಗೆ ಅಂತಂದರೆ ಸಾಧಕರನ್ನು ಬಾಧಿಸುವಂಥ ದುಷ್ಟಶಕ್ತಿಗಳಿರ್ತಾವಲ್ಲ, ಅವು ಕಂಸ ಇರ್ಬೋದು ಅಥವಾ ಮತ್ತಾರೇ ಇರ್ಬೋದು, ಹಿರಣ್ಯಕಶಿಪು ಇರ್ಬೋದು, ಅವೆಲ್ಲ ಶಕ್ತಿಗಳನ್ನು ಕೆಲವು ಸರಿ ಅವನೇನು ಮಾಡ್ತಾನೆ, ಅಗ್ರೇವಧ, ನಮ್ಮ ಎದುರಿಗೆ ಬಂದು ನಮಗೆ ತನ್ನನ್ನು ಪ್ರತ್ಯಕ್ಷ ಮಾಡಿಕೊಂಡು ನಮಗೆ ಕೊಂದು ತೋರಿಸಿ ಹೋಗ್ತಾನೆ. ನಮಗೆ ಆ ಯೋಗ್ಯತೆ ಇದ್ದರೆ ನಮಗೆ ಕಾಣಿಸಿ ನಮ್ಗೆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ಹೋಗ್ತಾನೆ ಅಂತ ಅಗ್ರೇವಧ. ಅಗ್ರೇ ಸ್ಥಿತ್ವ ವ್ಯಸತಿ ಇತಿ ಅಗ್ರೇ ಸ್ಥಿತ್ವ ಹಂತಿ ಇತಿ ಅಗ್ರೇವಧ. ಮತ್ತು ದೂರೇ ವಧ. ಇನ್ನು ಕೆಲವು ದುಷ್ಟಶಕ್ತಿಗಳನ್ನು ಕೊಂದ ಅಲ್ಲ, ಹಂಗೂ ಮಾಡ್ಬೋದು. ಇಲ್ಲಿ ಅಗ್ರ ಅಂತಂದರೆ ಎದುರುಗಡೆ ಬಂದು ನಿಂತು, ಇದು ದೂರೇ ವಧ ಅನ್ನೋದು ನೀವು ಹಂಗೆ ಹೇಳಿದೆ. ದೂರದಲ್ಲಿ ನಿಂತು ದೂರೇ ಸ್ಥಿತ್ವ, ದೂರೇ ಸ್ಥಿತ್ವ ಹಂತಿ. ನಮಗೆ ಕಾಣಿಸೋದಿಲ್ಲ ಅವನು, ಯಾಕಂದರೆ ಕಾಣಿಸೋಷ್ಟು ಮೇಲೆ ನಾವು ಏರಿಲ್ಲ, ಆದರೆ ಸಹಾಯ ಮಾಡ್ತಾನೆ. ಅಗ್ರೇವಧಾಯ ದೂರೇವಧಾಯ. ಕೆಲವು ದುಷ್ಟಶಕ್ತಿಗಳನ್ನು ಕೆಲವರಿಗೆ, ಕೆಲವು ಸಾಧಕರ ಸಾಧನೆ, ಅವರ ಎತ್ತರ ಅದನ್ನೆಲ್ಲ ಗಮನಿಸಿ ಕೆಲವರಿಗೆ ಎದುರಿಗೆ ಬಂದು ತೋರಿಸ್ತಾನೆ, ಕೆಲವರಿಗೆ ದೂರದಲ್ಲೇ ನಿಂತು ತನ್ನ ಕಾರ್ಯವನ್ನು ಮಾತ್ರ ತೋರಿಸ್ತಾನೆ, ತಾನು ನೇರವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದ್ದರಿಂದ ದೂರೇವಧಾಯ. ಮತ್ತು ಹಂತ್ರೇಚ ಹನೀಯಶೇಷ. ಹಂತ, ಈ ಜೀವರು ಅಸ್ವತಂತ್ರರು, ಯಾರನ್ನು ಕೊಲ್ಲಾರರು. ಭಗವದ್ಗೀತೆ ಅಂತ ಹೇಳ್ತೀವಿ, ನಹನ್ಯತೆ ಹನ್ಯಮಾನೇ ಶರೀರೆ. ಆಮೇಲೆ ಮತ್ತೊಂದು ಶ್ಲೋಕ ಏನು ಸರ್ ನೆನಪಿಗೆ ಬರ್ತಿಲ್ಲ, ಉಭೌತವು ನವೀದ್ಯಾನೀತಃ ನಾಯಂ ಹಂತಿ ನಹನ್ಯತೆ. ಈ ಜಗತ್ತಿನಲ್ಲಿ ಯಾರು ನಾನು ಕೊಂದು ಬಿಡ್ತೇನೆ, ನಾನು ವಿಜಯ ಸಾಧಿಸ್ತೀನಿ, ನಾನು ದೊಡ್ಡ ಪರಾಕ್ರಮಿ ಅಂತ ಯಾರು ಭ್ರಾಂತಿ ಪಟ್ಟಿದ್ರೆ ಅದು ತಪ್ಪು. ನನ್ನನ್ನು ನೀವು ಯಾರು ಕೊಂದು ಬಿಡ್ತಾರೆ, ಈ ಜನ ನನ್ನನ್ನು ಹಾಳು ಮಾಡ್ತಾರೆ ಅಂತ ನಾವು ಭ್ರಾಂತಿ ಪಟ್ಟಿದ್ರೆ ಅದು ತಪ್ಪು. ನಾಯಂ ಹಂತಿ, ಇವನಿಗೆ ಕೊಲ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ, ಕೊಲ್ಲಿಸ್ಕೊಳ್ಳಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಅವನೇ ಕೊಲ್ಲಬೇಕು, ಒಳಗೆ ನಿಂತು ಇವನೇ ಶಸ್ತ್ರಕ್ಕೆ ತುತ್ತಾಗಿ ಅವನು ಇವ್ರನ್ನ ಸಾಯಿಸಬೇಕು. ಅದರಿಂದ ಹಂತ್ರೇಚ, ಅಸ್ವತಂತ್ರರಾದ ಜೀವರಲ್ಲಿ ನಿಂತು ಕೊಲ್ತಾನೆ. ಹನೀಯಸೆ, ಮತ್ತು ಸಂಸಾರದ ಬಂಧನವನ್ನು ಪೂರ್ಣವಾಗಿ ನಾಶಪಡಿಸಿ ಆ ಸಾಧಕರನ್ನು ಉದ್ಧಾರ ಮಾಡುವವನು. ಆದ್ದರಿಂದ ಹನೀಯಸ್, ಹಂತ್ರೇಚ ಹನೀಯಸೇಚ. ವೃಕ್ಷೇಭ್ಯ ಹರಿಕೇಶೇಭ್ಯ, ಇದು ಕೂಡ ಬಂದಿತ್ತು ಹಿಂದೆ, 2-3 ಸರಿ ಬಂದಿರಬೇಕು. ವೃಕ್ಷ ಅಂತಂದರೆ ಹಿಂದೊಂದು ಕಡೆ ಏನು ಹೇಳಿದ್ವಿ ಅರ್ಥ ಅಂತಂದರೆ, ಸಾಧಕರ ಅಜ್ಞಾನವನ್ನು ನಾಶಪಡಿಸುವಂಥ ಗುರುಗಳೇನು ಇರ್ತಾರಲ್ಲ
ಆ ಗುರುಗಳಲ್ಲಿ ನಿಯಾಮಕನಾಗಿದ್ದಾನೆ ಅಂತೇಳಿ. ಇಲ್ಲಿ ವೃಕ್ಷೇಭ್ಯ ಮತ್ತು ಹರಿಕೇಶೇಭ್ಯ ಅಂತ ಎರಡನ್ನೂ ಬೇರೆ ಬೇರೆ ಇಟ್ಕೊಂಡಿದ್ವಿ ಅಲ್ಲಿ ಹಿಂದೆ. ಈಗೇನು ಮಾಡಬೇಕು ಅಂತಂದರೆ, ಸಾಧಕರ ಅಜ್ಞಾನ ನಾಶಪಡಿಸುವಂಥ 3 ರೂಪಗಳು, ಹರಿ, ವಿಷ್ಣು, ಬ್ರಹ್ಮ ಮತ್ತು ರುದ್ರ ಅನ್ನುವಂಥ 3 ರೂಪಗಳು. ಆ 3 ರೂಪಗಳಿಗೆ ನಮಸ್ಕಾರ. ವೃಕ್ಷೇಭ್ಯ ಹರಿ ಕ ಈಶೇಭ್ಯ. ಹರಿ ಅಂದರೆ ಪರಮಾತ್ಮ ವಿಷ್ಣು, ಕ ಅಂದರೆ ಚತುರ್ಮುಖ ಬ್ರಹ್ಮ, ಈಶ. ಹೀಗೆ ಅಲ್ಲಿ ಬಂದಿತ್ತು. ಅಲ್ಲಿ ಕೇವಲ ಗುರುಗಳ ಪರವಾಗಿ ಅರ್ಥ ಬಂದಿತ್ತು. ಇಲ್ಲಿ ನೇರವಾಗಿ ಪರಮಾತ್ಮ ಪರವಾಗಿ ಮತ್ತು ಆ ಚತುರ್ಮುಖ ಬ್ರಹ್ಮನಲ್ಲಿರುವ ಪರಮಾತ್ಮನ ರೂಪ, ಶಿವನಲ್ಲಿರುವಂಥ ಪರಮಾತ್ಮನ ರೂಪ, ಅದಕ್ಕೆ ಹೊಂದಿಸಿ ವ್ಯಾಖ್ಯಾನ ಮಾಡಿದ್ದಷ್ಟೆ. ನಮಸ್ತಾರಾಯ. ತಾರ ಅಂದರೆ ಓಂಕಾರ, ಎಲ್ಲರಿಗೂ ಗೊತ್ತು. ತತ್ವ ತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಶ್ರೇಷ್ಠತೆ. ತಾರ ಅಂತಂದರೆ ಆ ಸಂಸಾರದಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಈ ಓಂಕಾರ, ಆದ್ದರಿಂದ ಅದು ತಾರ. ತರತಿ ಅನೇನೈತಿ ತಾರ ಓಂಕಾರ, ಆ ಓಂಕಾರದಿಂದ ಪ್ರತಿಪಾದ್ಯ. ನಮಸ್ತಾರಾಯ. ಶಂಭವೇಚ ಮಯೋಭವೇಚ. ಶಂಭು ಅಂತಂದರೆ ದುಃಖಾಭಾವ ರೂಪನಾದವನು. ಹಾಂ, ಮತ್ತು ಮಯೋಭವೇಚ ಸುಖ ಸ್ವರೂಪನೂ ಕೂಡ ಹೌದು. ಅಪೋಹಿತ ಮಯೋಭವ ಅಂತ ಹೇಳ್ತೀವಿ. ಹೀಗೆ ಶಂಭು ಅಂತಂದರೆ ಒಂದು ದುಃಖ ಅಭಾವ ಸ್ವರೂಪ, ದುಃಖವೂ ಅವನಲ್ಲಿಲ್ಲ, ಮತ್ತು ಅತ್ಯಂತವಾದ ಅನಂತವಾದ ಸುಖನೂ ಇದೆ. ಅದರಿಂದ ಈ 2 ಕಾರಣದಿಂದ ಶಂಭು ಮತ್ತು ಮಯೋಭವ. ಬಹುಶಃ ಅಲ್ಲಿ ಸಿದ್ಧಾಂತದಲ್ಲಿ ಮಯೋಭವ ಇರಲಿಕ್ಕಿಲ್ಲ, ಮಯೋಭುವ ಇರಬೇಕು. ಭುವ, ಈ ಶಬ್ದ ಆ ಶಬ್ದ 2 ಬೇರೆ ಬೇರೆ. ಸುಖದ ಆಶ್ರಯ ಸ್ಥಾನ ಅಂತಿದ್ದೀನೋ ಅಲ್ಲಿ ಬೇರೆ ಅರ್ಥ ಇದ್ದಿದ್ದು ನನಗೆ. ನಮ್ಮ ಶಂಕರಾಯಚ ಮಯಸ್ಕರಾಯಚ. ಶಂಕರ ಅಂದರೆ ಭಕ್ತರ ಸಾಂಸಾರಿಕ ದುಃಖವನ್ನು ಪರಿಹಾರ ಮಾಡುವವನು, ಮತ್ತು ಮಯಸ್ಕರ ಸುಖ ಸ್ವರೂಪವನ್ನು ಕೊಡುವವನು. ಅಲ್ಲಿ ಅದರಲ್ಲಿ ಯಾಕೆ ಆ ಥರ ಪ್ರತ್ಯೇಕ ಅರ್ಥ ಮಾಡಬೇಕಂದ್ರೆ, ವಸ್ತುತಃ ಶಂಕರ ಅನ್ನೋದಕ್ಕೇ ಸುಖ ಕೊಡುವವನು ಅಂತಲೇ ಅರ್ಥ. ಆದರೆ ಮತ್ತು ಮುಂದೆ ಮಯಸ್ಕರ ಅಂತಿರೋದ್ರಿಂದ ಅಲ್ಲಿ ಅದಕ್ಕೆ ಸುಖ ಕೊಡುವವನು, ಮೊದಲನೇದಕ್ಕೆ ದುಃಖ ಇಲ್ಲೇ ಇದ್ದಂತೆ ಮಾಡುವವನು. ಹೀಗೆ ಅರ್ಥ ಭೇದ ಹೇಳೋದಕ್ಕೋಸ್ಕರ. ಮತ್ತು ಮುಕ್ತಿ ಅಂತಂದರೆ ಅದು ದುಃಖಾಭಾವನೂ ಅಲ್ಲಿ ಒಂದು ಘಟಕ, ಮತ್ತು ಸುಖನೂ ಒಂದು ಘಟಕ ಮುಕ್ತಿದು. ಹಾಂ, ಮುಕ್ತಿಯಲ್ಲಿ ದುಃಖ ಇಲ್ಲ, ಈ ಸಾಂಸಾರಿಕ ದುಃಖ ಇಲ್ಲ, ಅಭಾವ ಸ್ವರೂಪ ಅಲ್ಲ. ಮುಕ್ತಿಯಲ್ಲಿ ಇಲ್ಲ ಘಟಕ ಅಂತ ಯಾಕೆ ಹೇಳಿದೆ ಅಂತಂದರೆ, ಇದು ನೋಡ್ರಿ ಈಶಾವಾಸ್ಯ ಉಪನಿಷತ್ತಿನ ಮಂತ್ರ. ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ಯಾವುದು? ಅವಿದ್ಯೆಯ ಅಲ್ಲೇನು ಹೇಳಿ? ಹಾಂ, ಅಂಧಂತಮ ಪ್ರವಿಶಂತಿ ಈ ಅವಿದ್ಯಾಮುಪಾಸತೆ ತಥೋ ಭೂಯ ಯುವತೆ ತಮೋ ವಿದ್ಯಾಯಾಂ ಅವಿದ್ಯಾಯಾಂ. ಹಾಂ ಹಾಂ ಹಾಂ, ಅಲ್ಲೇನು ಅರ್ಥ ಹೇಳಿದ್ರೆ ನನಗೆ ನೆನಪು ಬರ್ತಿದೆ. ಸರಿ, ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಯಾಂ ಮೃತಾಃ ತಥೋ ಭೂಯ ಯುವತೆ ತಮೂಯ ವಿದ್ಯಾಯಾಂ ಮೃತಾಃ ಅವಿದ್ಯೆಯ ಮೃತ್ಯುಂ ತೀರ್ಥ. ಹೇಳಿದ್ದಲ್ಲದ ಹೇಳಿಲ್ಲ. ಸರಿ 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 ಸುಖನೇ ಅದು. ಅದೊಂದು ದುಃಖಾಭಾವ ಸ್ವರೂಪ ಅಂತ ಹೇಳೋರು ನೈಯಾಯಿಕರಷ್ಟೇ, ನಾವು ಹೇಳಿಲ್ಲ. ಸರಿ, ಅಲ್ಲಿ ಬಂದದ್ದು ಅವಿದ್ಯೆಯ ಮೃತ್ಯುಂ ತೀರ್ಥ, ವಿದ್ಯೆಯ ಅಮೃತ ಮೃತ್ಯು. ಹಾಂ, ಅದೇ ಇದೇ ಥರ ವಿನಾಶೇನ ಮೃತ್ಯುಂ ತೀರ್ಥ ಸಂಭವತೆ ಅಮೃತ ಮಸ್ತತೆ, ಅಲ್ಲಿ ಬಂದದ್ದು ಬೇರೆ. ಸರಿ, ನೀವು ಹೇಳಿ ಸರಿ. ಶಂಕರಾಯಚ ಮಯಸ್ಕರಾಯಚ, ಸಾಂಸಾರಿಕ ದುಃಖ ಪರಿಹಾರ ಮಾಡುವವನು ಮತ್ತು ಸ್ವರೂಪ ಕೊಡುವಂಥದ್ದು, ಎರಡನ್ನೂ ಮಾಡುವುದರಿಂದ ಶಂಕರಾಯಚ ಮಯಸ್ಕರಾಯಚ. ಶಿವಾಯಚ ಶಿವತರಾಯಚ. ಶಿವ ಅಂತಂದರೆ ಅತ್ಯಂತ ಮಂಗಳ ಸ್ವರೂಪ ಉಳ್ಳವರು ಯಾರು? ಜೀವರು. ಜೀವರು ಶಿವರೇ. ಯಾಕಂತಂದರೆ ಜ್ಞಾನಾನಂದ ಸ್ವರೂಪ ಉಳ್ಳವರು. ಜ್ಞಾನಾನಂದ ಸ್ವರೂಪ ಉಳ್ಳಂಥ ಜೀವನಿಗೆ ಅಂತರ್ಯಾಮಿ. ಮತ್ತು ಶಿವತರ, ಇವರೆಲ್ಲರೂ ಜ್ಞಾನಾನಂದ ಸ್ವರೂಪಿಗಳು. ಇವ್ರಿಗಿಂತ ಹೆಚ್ಚು ಜ್ಞಾನಾನಂದ ಸ್ವರೂಪಿ ಅವನು. ಆದ್ದರಿಂದ ಅವನು ಶಿವತರ. ಅದು ಯಾಕೆಂತಂದರೆ ಬ್ರಹ್ಮಾಣಿ ಜೀವ ಸರ್ವೇಗೆ ಪರಬ್ರಹ್ಮಾಣಿ ಮುಕ್ತಿಗಾಹ. ಪ್ರಕೃತಿ
ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತ. ಜೀವನಿಗೂ ಕೂಡ ಬ್ರಹ್ಮ ಅಂತ ಅನ್ಬೇಕಂತ. ಬ್ರಹ್ಮಾಣಿ ಜೀವ ಸರ್ವೇ ಪರಬ್ರಹ್ಮಾಣಿ ಮುಕ್ತಿಗಾರ. ನಾವೆಲ್ಲರೂ ಬ್ರಹ್ಮರೇ ನಮ್ಮ ಯೋಗ್ಯಾನುಸಾರ. ಪರಬ್ರಹ್ಮಾಣಿ ಮುಕ್ತಿಗಾರ, ಮುಕ್ತಿಗೆ ಹೋದವರನ್ನು ಪರಬ್ರಹ್ಮ ಅನ್ಬೇಕು. ಮುಕ್ತಿಗೆ ಹೋದ ಜೀವನ ಪ್ರಕೃತಿಗೆ ಪರಮಂ ಬ್ರಹ್ಮ. ಮತ್ತು ಲಕ್ಷ್ಮೀದೇವಿ ಏನಿದ್ದಾಳೆ ಪರಮಬ್ರಹ್ಮ, ಪರಮಂ ಮಹದಚ್ಯುತ. ಪರಮ ಮಹದ್ ಬ್ರಹ್ಮ ಅಂತಂದರೆ ಪರಮಾತ್ಮ. ಆ ಥರ ನಾವು ಶಿವರೇ ಸಣ್ಣ ಅರ್ಥದಲ್ಲಿ. ನಮ್ಮ ಯೋಗಿತ ಅಂತ ಶಿವರು, ನಮ್ಮ ಶಿವತರ ಶಿವತಮ ಎಲ್ಲ ಅವನೇ. ಮುಂದೆ ತೀರ್ಥಾಯಚ ಕೂಲ್ಯಾಯಚ. ತೀರ್ಥಗಳಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸನ್ನಿಹಿತ ಮಾಡಿರ್ತಾರೆ. ಕೂಲ್ಯ ಆ ತೀರ್ಥದ ದಡಗಳೇನಿರ್ತವೆ, ಆ ದಡಗಳಲ್ಲಿರುವಂಥ ದೇವಾಲಯಗಳು, ದೇವತಾ ಸನ್ನಿಧಾನಗಳು ಅಲ್ಲಿ ಇರುವಂಥದ್ದು. ತೀರ್ಥಾಯಕ ಕೂಲ್ಯಾಯಕ ಅಂಥ ಕಡೆ ಭಗವಂತನ ವಿಶೇಷ ಮಂದಿರಗಳು, ವಿಭೂತಿ ರೂಪಗಳೆಲ್ಲ ಅಲ್ಲಿರ್ತವೆ. ಅಂಥ ವಿಶಿಷ್ಟವಾದಂಥ ಕ್ಷೇತ್ರಗಳಲ್ಲಿರುವಂಥ ರೂಪ. ನಮಃ ಪಾರ್ಯಾಯಚ ಮತ್ತು ಅವಾರ್ಯಾಯಚ. ಇದನ್ನೇ ನೋಡ್ರಿ, ಪಾರ ಮತ್ತು ಅವಾರ ಅಂತಂದರೆ ಈ ದಡ ಮತ್ತೊಂದು ಆ ದಡ. ಈ ದಡಕ್ಕೂ ನ್ಯಾಮಕ, ಆ ದಡಕ್ಕೂ ನ್ಯಾಮಕ. ಅಂದರೆ ನಾವು ಯಾವ ತೀರ್ಥಕ್ಷೇತ್ರಕ್ಕೆ ಹೋದರೆ ಅಲ್ಲಿರೋ ನೀರು, ಅಲ್ಲಿರೋ ತೀರ್ಥ, ಆಮೇಲೆ ದಡ, ಅಲ್ಲಿರೋ ಮಂದಿರಗಳು ಎಲ್ಲ ಅದಕ್ಕೆ ಅಂತಿದೆ. ಈ ಕಡೆ ದಡ, ಆ ಕಡೆ ದಡ ಎಲ್ಲದಕ್ಕೂ ಜ್ಞಾಪಕ. ಇದನ್ನು ನೋಡಿ ನನಗೆ ಅನಿಸಿತು ಅಂತಾರೆ. ಈ ಪಾರ ಅಂತಂದರೆ ಸಂಸಾರ ಅನ್ನೋ ಸಾಗರದ ಈ ಕಡೆ ದಡ, ಅಸತ್ಯಾವಸ್ಥೆ. ಅವಾರ ಅಂತಂದರೆ ಆ ಕಡೆ ಮತ್ತೊಂದು ಅವಸ್ಥೆ. ಅದಕ್ಕೆ ಆತ ನಿಯಾಮಕ. ಅಸತ್ಯಾವಸ್ಥೆ ಮತ್ತು ಸಜ್ಜಾವಸ್ಥೆ ಹೀಗಿರೋದ್ರಿಂದ ಪ್ರಾಯ ಮುಕ್ತಿ ಶಕ್ತಿ ಇದ್ದಿರಬೇಕು ಅಂತ ಅನಿಸ್ತದೆ. ಆದರೆ ನಾನು ನಿನ್ನೆ ಹೇಳಿದಂಗೆ ಆಚಾರ್ಯ ಸದಮೂಲದಲ್ಲೂ ಒಂದು ಸ್ಪಷ್ಟಪಡಿಸಲಿಲ್ಲ. ಆದ್ದರಿಂದ ನಾವೇನೇನು ನಮ್ಮ ನಂಬಿಕೆಗಳನ್ನು ನಾವೇನೇನೋ ತರ್ಕ ಮಾಡಿ ಸಮರ್ಥನೆ ಮಾಡ್ಕೋತೀವಿ ಅಷ್ಟೇ. ಮುಕ್ತಿ ಶಕ್ತಿವಾದ ಸಂಸ್ಕೃತಿವಾದ ಅಂತೂ ಪಾರ ಅಂದರೆ ಈ ಕಡೆ ದಡ, ಅವಾರ ಅಂದರೆ ಆ ಕಡೆ ದಡ, ಅವೆರಡು ಕೂಡ ನಿಯಾಮಕ. ಅಸೃಜ್ಯಾವಸ್ಥೆ, ಈ ಕಡೆ ದಡ ಅಂದರೆ ಅಸೃಜ್ಯಾವಸ್ಥೆ, ಆ ಕಡೆ ದಡ ಅಂತಂದರೆ ಮುಕ್ತಿ ಅಥವಾ ಸಂಸಾರ, ಅದಕ್ಕೂ ಕೂಡ ನಿಯಾಮಕ. ಪ್ರತರಣಾಯಚ ಉತ್ತರಣಾಯಚ. ಪ್ರತರಣ ಅಂತಂದರೆ ಸಾಧಕರಿಗೆ ನಾನಾ ಥರದ ಪ್ರತಿಬಂಧಕಗಳು ಕೊಡುವಂಥವು. ಪ್ರತಿಬಂಧಕಗಳನ್ನು ಕೊಟ್ಟು ಅವರ ಯೋಗ್ಯತೆಯನ್ನು, ಅವರ ಸತ್ವವನ್ನು ಪರೀಕ್ಷೆ ಮಾಡಿ ಅವ್ರನ್ನ ಮುನ್ನಡೆಸುವಂಥದ್ದು. ಪ್ರತರಣ ಅಂತಂದರೆ ಸಾಮಾನ್ಯವಾಗಿ ನಮಗೆ ಪ್ರತರಣ ಅನ ಆ ಪ್ರತ್ಯಯ, ಯುತ್ ಪ್ರತ್ಯಯ ಅವೆಲ್ಲ ಬರಬೇಕಾದ್ರೆ ಕರಣ ಅನ್ನೋ ಅರ್ಥವನ್ನು ಬರ್ತದನ್ನು ಅವರು ಪ್ರತರತಿ ಏತದಿತಿ ಪ್ರತರಣ, ಇವನೇ ಕೊಡುವವನು, ಅದರಿಂದ ಇವನೇ ಪ್ರತರಣ. ಮತ್ತು ಉತ್ತರಣಾಯ, ಆ ಅಡ್ಡಿ ಆತಂಕವನ್ನು ದಾಟಿಸೋನು ಅವನೇ. ಉತ್ತರಂತಿ ಅನೇನ ಇತಿ ಉತ್ತರಣ. ಪ್ರತರತಿ ಏತದಿತಿ ಪ್ರತರಣ, ಉತ್ತರಂತಿ ಅನೇನ ಇತಿ ಉತ್ತರಣ. ಇದು ಸ್ವಾಮಿಗಳ ಹಂಗೇನು ಬರಲಿಲ್ಲ, ಅವರು ಬೇರೆನೋ ಅರ್ಥ ಬರೆದಿದ್ದಾರೆ. ನಾನು ಮೊನ್ನೆ ಹೇಳಿದಂಗೆ ಆ ಎಲ್ಲ ಅರ್ಥಗಳು ಶ್ರೇಷ್ಠ ಅರ್ಥಗಳೇ. ಅದೇನಿಲ್ಲ ಹಿಂಗೆ ಅರ್ಥ ಮಾಡ್ಬೋದೇನೋ ವಿದ್ವಾಂಸರಿಗೆ ಅಂತ ಹೇಳಿದ್ದೇನೆ. ಎಷ್ಟು ಸಮಂಜಸ ಅನಿಸ್ಬೋದು ಆಲೋಚನೆ ಮಾಡೋಣ. ಪ್ರತರಣಾಯಕ ಉತ್ತರಣಾಯಕ. ನಮ್ಮ ಆಚಾರ್ಯಾಯಕ ಲಾಜ್ಯಾಯಚ ಅಥವಾ ಅಲಾಜ್ಯಾಯಚ. ಆಚಾರ್ಯ ಅಂತಂದರೆ ಬೇರೆ ಯಾರಿಗೂ ಎಲ್ಲಿದ್ದಾಗಿರುವಂಥ ಉನ್ನತವಾದಂಥ ಸ್ಥಾನ, ಸಾಕಾಷ್ಟ ಸಾಪರಾಗತಿ, ಆ ಸ್ಥಾನದಲ್ಲಿ ಇದ್ದವನು, ಆದ್ದರಿಂದ ಆಚಾರ್ಯ. ಮತ್ತು ಆಲಾಜ್ಯಾಯ, ಯಾರಿಗೂ ಭೇದಿಸ್ಲಿಕ್ಕಾಗದಂಥ ಸ್ವರೂಪ ಇದ್ದವನು. ರಥ ವಿಲೇಖನೆ ಅಂತ ಧಾತು. ವಿಲೇಖನೆ ಅಂತ ಅನುಮತಿ ಮಾಡೋದು, ಪೆನೆಟ್ರೇಟ್ ಮಾಡೋದು ಅಂತ ಅರ್ಥ. ರಥ ವಿಲೇಖನೆ ಅದೇ ಇವೆಲ್ಲವೂ ಅಭಿನ್ನ ಗ್ರಹಿಕೆಯಿಂದ. ಆಲಾದ್ಯ ಅಂತಂದರೆ ಯಾರಿಗೂ ಭೇದಿಸ್ಲಿಕ್ಕಾಗದೇ ಇರುವಂಥ, ಯಾರೂ ಪೂರ್ಣವಾಗಿ ಇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸ್ವರೂಪ ಇದ್ದವನು. ನಮ್ಮ ಷಷ್ಠಾಯಚ ಫೇನ್ಯಾಯಚ. ಷಷ್ಪ ಅಂತಂದರೆ ಎಳೆ ಹುಲ್ಲು, ಸುಲಭವಾದಂಥ ಹುಲ್ಲು. ಆ ಹುಲ್ಲಿನಲ್ಲೂ ನ್ಯಾಮಕನಾಗಿದ್ದಾನೆ. ಅಥವಾ ಹುಲ್ಲಿನಂಥ ಮಾನವರು, ಅವರಲ್ಲೂ ನ್ಯಾಮಕನಾಗಿದ್ದಾನೆ. ಮತ್ತು ಫೇನ್ಯಾಯಚ, ಅದನ್ನು ಈ ಅರ್ಥಗಳು ಬರಲಿಲ್ಲ ಕಾಣಿಸ್ತದೆ ಟಿಪ್ಪಣಿ ಒಳಗೆ. ಫೇನ ಅಂತಂದರೆ ನೊರೆ. ನೊರೆ ಅಂದರೆ
ಅಲ್ಪವಾದ ಆಯುಷ್ಯ, ಕ್ಷುದ್ರವಾದಂಥ ಆಯುಷ್ಯ, ಅವರಿಗೂ ಕೂಡ ಅದು ನಿಯಾಮಕ. ದೊಡ್ಡ ದೊಡ್ಡವರಲ್ಲಿ ಮಾತ್ರ ಸುತ್ತಮುತ್ತ ಬ್ರಹ್ಮಾಂಡದಲ್ಲಿ ಮಾತ್ರ ಇರ್ತಾನಂತಿಲ್ಲ. ಯಾರು ಸುಲಮಾನವೋ, ಯಾರ ಜೀವನ ಅಲ್ಪ ವ್ಯರ್ಥ ಕ್ಷಣಿಕ ಇದೆಯೋ ಅಂಥವರಿಗೂ ಕೂಡ ಅದು ನಿಯಾಮಕ. ಶಿಷ್ಯಾಯಿತು ಹೇಮ್ಯಾಯಿತು ನಮ್ಮ ಸಿಕತ್ಯಾಯಿತ ಪ್ರವಾಸ್ಯಾಯಿತ. ಸಿಕತ ಅಂತಂದರೆ ಈ ಮರಳಿಗೆ ನಿಯಾಮಕ, ಮರಳುಗಾಡು, ಮರಳಿನ ಪ್ರದೇಶ, ಅದಕ್ಕೆ ಆತ ನಿಯಾಮಕ. ಈ ಸಲ ಒಂದು ಮಂತ್ರ ಹಿಂದೆ ಬಂದಿತ್ತು, ಸಸ್ಯ ಸಮೃದ್ಧವಂತ ಹುಲ್ಲುಗಾವಲು ಅಂತಂದರೆ ಭಕ್ತರ ಮನಸ್ಸು, ಯಾಕಂದರೆ ಭಕ್ತಿ ಜ್ಞಾನ ಇತ್ಯಾದಿಗಳಿಂದ ಕೂಡಿದಂಥ ಹುಲ್ಲುಗಾವಲು, ಅದಕ್ಕೆ ನಿಯಾಮಕ ಅಂತ ಅಲ್ಲಿ ಹಿಂದೆ ಬಂದಿತ್ತು. ಆ ಥರ ಇಲ್ಲಿ ಸಿಕತ ಅಂತಂದರೆ ಭಗವದ್ಭಕ್ತಿಯ ಬೀಜದ ಬಿತ್ತನೆಗೆ ಅಯೋಗ್ಯವಾದಂಥ ನೆಲ, ಅದಕ್ಕೂ ಆತ ನಿಯಾಮಕ. ಮರಳುಗಾಡಿಗೂ ನಿಯಾಮಕ ಹೌದೇ ಹೌದು. ಪ್ರವಾಹ್ಯಾಯಚ ಭಕ್ತಿಯ ಪ್ರವಾಹ ಇತ್ಯಾದಿ, ಜ್ಞಾನದ ಪ್ರವಾಹ ಇತ್ಯಾದಿ ಗುಣಗಳ ಪ್ರವಾಹ ಯಾರ ಮನಸ್ಸಿನಲ್ಲಿದೆಯೋ, ಯಾರ ವ್ಯಕ್ತಿತ್ವ ಪಾತ್ರ ಆಗಿದೆಯೋ ಅಂಥವರು, ಅವರಿಗೂ ಕೂಡ ನಿಯಾಮಕ. ಆದ್ದರಿಂದ ಸಿಕಚ್ಚನೂ ಹೌದು, ಪ್ರವಾಸನೂ ಹೌದು. ಇಲ್ಲಿಗೆ 8ನೇ ಅನುವಾದ.